ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಿಮಗೆ ಗೊತ್ತೇನ್ರಿ, ಕರ್ನಾಟಕ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ 4ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಂಗಂದ್ರೆ ಏನು, ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಯಾಕೆ ಗ್ಯಾರಂಟಿ ಘೋಷಣೆ ಮಾಡಕ್ ಆಗ್ತಿಲ್ಲ ಅನ್ನೋದು ನಿಮ್ ಪ್ರಶ್ನೆ. ಆದ್ರೆ ಶ್ರೀಮಂತಿಕೆ ಸರಿಯಾದ ರೀತಿನಲ್ಲಿ ಹಂಚೋಗಿಲ್ವಲ್ಲ. ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ತಲಾದಾಯ ಕೇವಲ 13,000 ರೂಪಾಯಿ. ಅದು ರಾಷ್ಟ್ರೀಯ ಸರಾಸರಿ ಇದೆಯಲ್ಲ ತಲಾದಾಯದ್ದು, ಅದಕ್ಕಿಂತ ಕಡಿಮೆ ಇದೆ. ಅಲ್ಲಿಗೆ ನಮ್ಮ ಬಡತನ ಕೂಡ ಇದೆ. ಅದಕ್ಕಾಗಿನೇ ನಮಗೆ ಗ್ಯಾರಂಟಿ ಬೇಕಾಗಿರೋದು. ಒಂದು ನಿಮ್ ಪ್ರಶ್ನೆ ಅಲ್ರಿ ನಿಖಿಲ್, ನೀವು ಹೇಳ್ತೀರಿ 4ನೇ ಸ್ಥಾನದಲ್ಲಿದ್ದೀವಿ ಶ್ರೀಮಂತಿಕೆನಲ್ಲಿ, ಇನ್ನೇನ್ರಿ ದುಡ್ಡು ಕೊಟ್ಟು ಗ್ಯಾರಂಟಿ ಘೋಷಣೆನೆ. ಒಂದು. ಎರಡನೇದು ನೀವು ಕೇಳ್ಬೋದು, ಅಲ್ರಿ ಇಷ್ಟೆಲ್ಲ ಶ್ರೀಮಂತಿಕೆ ಇದೆ, ನಮಗೆ ಯಾಕ್ರಿ ಬೇಕು ಗ್ಯಾರಂಟಿ ಅಂತ. ಈ ಶ್ರೀಮಂತಿಕೆಯ ಹಂಚಿಕೆಯಲ್ಲಿ ಸಮಾನತೆಯನ್ನ ನಾವು ಸ್ಥಾಪಿಸೋದಕ್ಕಾಗ್ಲಿಲ್ಲ. ಈ ರಾಜ್ಯದ 60%ಕ್ಕೂ ಹೆಚ್ಚು ಜನ ಈ ಗ್ಯಾರಂಟಿಗಳ ಫಲಾನುಭವಿಗಳಾಗೋದಕ್ಕೆ, ಇದರ ಅನುಕೂಲವನ್ನ ಪಡ್ಕೊಳ್ಳೋದಕ್ಕೆ ಕಾಯ್ತಿರುವಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ದಿನ ಆದ್ಮೇಲೆ ಇನ್ನೊಂದು ದಿನ, ಮತ್ತೊಂದು ಸಭೆ ಆದ್ಮೇಲೆ ಮತ್ತೊಂದು ಸಭೆ, ಇದೇ ರೀತಿ ಸಮಯಹರಣ ಆಗ್ತಾ ಇದೆ. ಅನುಷ್ಠಾನದ ಘೋಷಣೆ ಯಾವಾಗ ಅನ್ನೋ ಪ್ರಶ್ನೆ ನಾವು ಕೇಳ್ತಿದ್ದೀವಿ ನಿಮ್ಮ ಜೊತೆ, ನಿಮಗಾಗಿ. ಇವತ್ತಿನ ಚರ್ಚೆಯ ವಿಷಯ ಬಹಳ ಅರ್ಥಪೂರ್ಣವಾಗಿದೆ. ಈ ಟೈಟಲ್ಲು ಗ್ಯಾರಂಟಿ ಗಡಿ ಬಿಡಿ, ಗಡಿ ಬಿಡಿ. ಗ್ಯಾರಂಟಿಗೆ ಗಡಿ ಹಾಕೊಂಡಿರೋದು ರಾಜ್ಯ ಸರ್ಕಾರ. ಯಾವತ್ತಿಂದು? ಶುಕ್ರವಾರದ ಗಡಿ. ಗಡಿ ಬಿಡಿ ಇರೋದು ಜನರಿಗೆ. ಬಿಡಿ ಬಿಡಿಯಾಗಿ ಅನುಷ್ಠಾನ ಆಗುತ್ತೆ ಅನ್ನೋಂಥ ಮಾತು ಇವತ್ತು ನಮಗೆ ಕೇಳಿ ಬರ್ತಿದೆ. 5 ಅನುಷ್ಠಾನಗಳು, 5 ಯೋಜನೆಗಳು, 5 ಗ್ಯಾರಂಟಿಗಳು ಒಂದೇ ಸತಿ ಆಗದೆ ಇರ್ಬೋದು. ಗ್ಯಾರಂಟಿ ಗಡಿ ಬಿಡಿ ಚರ್ಚೆ ವಿಷಯದ ಹೆಡ್ಲೈನ್ಸ್. ಟು ದ ಪಾಯಿಂಟ್. ಜನರ ಗ್ಯಾರಂಟಿ ಅನುಷ್ಠಾನದ ನಿರೀಕ್ಷೆ ನಡುವೆ ಮತ್ತೊಂದು ಸಭೆ, ಮತ್ತೊಂದು ಆಶ್ವಾಸನೆ. ಗ್ಯಾರಂಟಿಗಳ ಮೂಲಕ ಜನರಲ್ಲಿ ವಿಶ್ವಾಸ ಮೂಡಿಸಿದ ಕಾಂಗ್ರೆಸ್ ಪ್ರತಿದಿನದ ವಿಳಂಬದಿಂದ ಸ್ವಯಂಕೃತವಾಗಿ ತನ್ನ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ತಿದೆ. ಕೆಲ ವರ್ಗಗಳ ಕಲ್ಯಾಣಕ್ಕಾಗಿ ಇನ್ನೂ ಕೆಲವು ವರ್ಗಗಳ ಮೇಲೆ ತೆರಿಗೆ ಹೊರೆ ಲೆಕ್ಕಾಚಾರ. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರದ ಮೀನಾಮೇಷ, ಪ್ರಶ್ನೆಗಳ ಮೂಲಕ ಜನರ ರೋಷಾವೇಶ. ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕೆಲ ಆರ್ಥಿಕ ತಜ್ಞರು ಊಹಿಸದಂತೆ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಒಂದಷ್ಟು ಜನಪ್ರಿಯವಲ್ಲದ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತಾ? ಯಾಕೆ ಹೇಳ್ತೀನಿ. ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಆದಾಯ ಹೆಚ್ಚಿಸಿಕೊಳ್ಳೋದೇ ಸರ್ಕಾರದ ಪ್ರಮುಖ ಆದ್ಯತೆ ಆಗಿದೆಯಾ? ಫಸ್ಟ್ ಕ್ವಶನ್ಗೆ ಲಿಂಕ್ ಇದೆ ಇಲ್ಲಿ. ಭಾಗಶಃ ಉತ್ತರ ಕೂಡ ಸಿಗ್ಬೋದು ನಿಮ್ಗೆ. ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ಳದೆ ಬರೀ ಸಭೆ ನಡೆಸೋದು ತೋರಿಕೆಗಾಗಿ ಎಂದು ಆರೋಪಿಸಬಹುದಾ? ಆಯ್ತು, ನೀವು ಸಭೆ ನಡೆಸ್ತಿರಲ್ಲ, ಹೊರಗೆ ಬಂದು ಒಂದು ಬ್ಲೂ ಪ್ರಿಂಟ್ ಹೇಳಿ. ಜುಲೈಯಿಂದ ಮಾಡ್ತೀವಿ, ಜೂನಿಂದ ಇಂಥ ತಾರೀಕಿನಿಂದ ಮಾಡ್ತೀವಿ, ಆಗಸ್ಟ್ ಇಂದಾನೇ ಮಾಡೋಕ್ಕಾಗೋದು. ಈ ರೀತಿ ಏನಾದ್ರು ಒಂದು ಹೇಳಿದ್ರೆ ಜನರು ಅಲ್ಲಿವರೆಗೂ ಪ್ರಶ್ನೆ ಕೇಳೋದು ಬಿಡ್ತಾರೆ. ಅವಾಗ ನಾವು ಪ್ರಶ್ನೆ ಕೇಳೋದು ಬಿಡ್ತೀವಿ. ನಾವೇ ಅಲ್ವಾ ಜನ. ಸಚಿವ ಸಂಪುಟ ಸಭೆ ಮುಂದೂಡಿಕೆ ಆದಂತೆ ಗ್ಯಾರಂಟಿಗಳ ಅನುಷ್ಠಾನವು ಮುಂದೂಡಿಕೆ ಆಗುತ್ತಾ? ಈಗಾಗಿರೋದು ಒಂದೇ ದಿನ. ಗುರುವಾರ ಆಗ್ಬೇಕಾಗಿತ್ತು ಅಂದ್ರೆ ನಾಳೆ, ಅದು ಶುಕ್ರವಾರ ಆಗ್ತಿದೆ ಅಂದ್ರೆ ನಾಡಿದ್ದು. ಇದೇ ರೀತಿಯ ಮುಂದೂಡಿಕೆ ಗ್ಯಾರಂಟಿಯ ಅನುಷ್ಠಾನದಲ್ಲೂ ಆಗತ್ತಾ? ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಮಾತನಾಡಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. Government has taken a decision to implement all the 5 guarantees. ಅವನ್ನ ಜಾರಿ ಮಾಡೋದು ಗ್ಯಾರಂಟಿ. ನಾವು ನಮ್ಮ ಏನು ಒಂದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಬದ್ಧರಿದ್ದೇವೆ. ಅದರಲ್ಲೇನು ನಮ್ದೇನು ತಗರಾಲೇನಿಲ್ಲ. 5 ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ಮಾಡ್ತದೆ. ಶುಕ್ರವಾರ ದಿನ ಕ್ಯಾಬಿನೆಟ್ ಇರೋದ್ರಿಂದ ಅವತ್ತು ತೀರ್ಮಾನ ಮಾಡ್ತೀವಿ. ಹಣ ಒಂದು ದಿವಸಕ್ಕೆ ಆಗದೆ ಇದ್ರೆ ನಾವು ಆಶ್ವಾಸನೆ ಕೊಡ್ತಾ ಇದ್ವಾ? ನಾವು ಬಿಜೆಪಿ ತರ ಸುಳ್ಳುಗಳು ಹೇಳಕ್ಕಾಗಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ. ಅಲ್ಲ, ಮಾಡೇ ಮಾಡ್ತೀರಿ. ಆ ವಿಶ್ವಾಸದಿಂದಾನೇ ಜನ ನಿಮಗೆ 135 ಸೀಟ್ ಕೊಟ್ಟಿದ್ದಾರೆ. ಬೇರೆ ಪ್ರಶ್ನೆ ಯಾವಾಗ ಮಾಡ್ತೀರಿ ಅನ್ನೋದು. ನಮಗೆ ಹೊಟ್ಟೆ ಹಸ್ದಾಗ ನೀವು ಊಟ ಹಾಕ್ಬೇಕು. ನಾವು ಹೊಟ್ಟೆ ತುಂಬಿದಾಗ ಬಂದು ಊಟ ತಿನ್ನೋದು ಅಜೀರ್ಣ ಆಗ್ಬಿಡ್ತದೆ ತಿಂದ್ರೆ ಅವಾಗ. ಹಂಗಾಗಿ ಇವತ್ತಿನ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಬಿಜೆಪಿಯಿಂದ ಅಶೋಕ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ, JDSನಿಂದ ಚರಣ್ ಗೌಡ್ರಿದ್ದಾರೆ. ಇವತ್ತು ಈ ಆರ್ಥಿಕತೆ, ಅರ್ಥವ್ಯವಸ್ಥೆ, ಅರ್ಥಶಾಸ್ತ್ರ, ರಾಜ್ಯದ ಮೇಲೆ ತೆರಿಗೆ ಹೊರೆ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡೋದಕ್ಕೆ
ಉದ್ಯಮಿಗಳು ಹಾಗೂ ಅರ್ಥಶಾಸ್ತ್ರ ಅನ್ನೋ ವಿಷಯದಲ್ಲಿ ತಮ್ಮದೇ ಆದ ತಜ್ಞತೆ ಅನುಭವವನ್ನ ಹೊಂದಿರುವಂತ ಮುರಳೀಧರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುರಳೀಧರ್ ಅವ್ರ ಜೊತೆ ಮಾತನಾಡಿಸಿ ಶುರು ಮಾಡೋಣ. ಸರ್ ನೋಡಿ ಸರ್, ಆದಾಯ ಜಾಸ್ತಿ ಆಗಬೇಕು ಸರ್, ನಮಗೆ ಸರ್ಕಾರಕ್ಕೆ ನಮಗೆ ಆದಾಯ ಜಾಸ್ತಿ ಆಗಬೇಕು, ಇಲ್ಲ ಅಂದ್ರೆ ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ. ಇದನ್ನ ಪ್ರತಿಯೊಂದನ್ನು ಮಾಡ್ತಾ ಹೋದ್ರೆ ಲೆಕ್ಕಾಚಾರ ಅಂತ ಕೂತ್ರೆ 50-60 ಸಾವಿರ ಕೋಟಿ ಹೋಗ್ತಾ ಇದೆ. ನೀವು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಬೇಸಿಕ್ ಅಸೆಸ್ಮೆಂಟ್ ಇವತ್ತಿಗೆ ಈ ವಿಳಂಬದ ಹಿಂದೆ ಬಲವಾದ ಕಾರಣಗಳಿದೆ ಸರ್, ಅದರಲ್ಲಿ ಫೈನಾನ್ಷಿಯಲ್ ರೀಸನ್ಸ್ ಕೂಡ ಅತಿ ದೊಡ್ಡದ್ದು ಅಂತ. ಪ್ಲೀಸ್ ನೋಡಿ, ಈ 5 ಗ್ಯಾರಂಟಿ ಅನೌನ್ಸ್ ಮಾಡಿದಾರಲ್ಲ, ಅವರು ಮನಸ್ಸಲ್ಲಿ ಒಳ್ಳೆ ವಿಚಾರ ಇಟ್ಕೊಂಡೇ ಮಾಡಿದ್ದಾರೆ, ಅದರಲ್ಲಿ ತಪ್ಪಿಲ್ಲ. ಉದ್ದೇಶ ಏನೋ ಒಳ್ಳೆ ಉದ್ದೇಶನೇ, ಬಡವರಿಗೆ ಇದು ಹೆಲ್ಪ್ ಆಗಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇದು ನಮ್ಮ ರಾಜ್ಯದ ಹಣಕಾಸು ವಿಷಯದಲ್ಲಿ ಎಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಎಲೆಕ್ಷನ್ ಆಗಿ ರಿಸಲ್ಟ್ಸ್ ಬಂದು ಆಗಿದೆ, ಬಟ್ ಇವತ್ತುವರೆಗೂ ಇವರ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಟೋಟಲ್ ಅಮೌಂಟ್ ಇನ್ವಾಲ್ವ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲೂ ಒಬ್ರು ಹೇಳ್ತಾರೆ 50,000 ಕೋಟಿ ಅಂತಾರೆ, ಇನ್ನೊಬ್ರು ಹೇಳ್ತಾರೆ 60 ಅಂತಾರೆ, ಮೊನ್ನೆ ಒಬ್ರು ಹೇಳ್ತಾ ಇದ್ರು 85,000 ಕೋಟಿ ಆಗುತ್ತೆ ಅಂತಾರೆ. ಅಪ್ ಟು 90,000 ಕ್ರೋರ್ಸ್ವರೆಗೂ ಹೋಗಿದೆ ಇವಾಗ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಈ 5 ಗ್ಯಾರಂಟೀಸ್ಗೆ ಮಾಡಬೇಕಾದ್ರೆ. ಅದರಿಂದ ಈ ಕಂಪ್ಲೀಟ್ಲಿ ವಿತೌಟ್ ರೆಸ್ಟ್ರಿಕ್ಷನ್ ಅವರು ಪ್ರಾಮಿಸ್ ಮಾಡಿದ್ದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಷರತ್ತಾಗಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ದುಡ್ಡಿರಬೇಕು, ಯಾವ ಪ್ರಾಮಿಸ್ ಮಾಡಿದ್ರು ನಾವು ದುಡ್ಡಿರಬೇಕು, ಬೊಕ್ಸ್ದಲ್ಲಿ ದುಡ್ಡಿಲ್ದಿದ್ರೆ ನಾವು ಪ್ರಾಮಿಸ್ ಮಾಡಿಬಿಟ್ರೆ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದನೇ ಇವಾಗ ಇಷ್ಟು ತಡ ಆಗ್ತಾ ಇರೋದಂದರೆ ಇದನ್ನು ಯಾವ ಥರ ಮಾಡಿಫೈ ಮಾಡಬೇಕು, 90,000 ಕ್ರೋರಿಂದ ನಾವು ಎಷ್ಟು ಖರ್ಚು ಮಾಡಲಿಕ್ಕೆ ಆಗುತ್ತೆ ಈ ಗ್ಯಾರಂಟೀಸ್ ಮೇಲೆ, ಯಾವ ಸ್ಕೀಮನ್ನು ಯಾವ ಥರ ಗ್ಯಾರಂಟಿ ಪ್ರತಿಯೊಂದು ಸ್ಕೀಮನ್ನು ಯಾವ ಕಂಡೀಷನ್ಸ್ ಆಗಬೇಕು, ಯಾವ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಇನ್ನೂ ಐ ಥಿಂಕ್ ದೇ ಆರ್ ಆಲ್ ವರ್ಕಿಂಗ್ ಆನ್ ದ್ಯಾಟ್. ಬಟ್ ಒಂದೇನಪ್ಪ ಅಂದರೆ ಈ ಥರ ಗ್ಯಾರಂಟೀಸ್ ಪ್ರಾಮಿಸ್ ಮಾಡೋಕ್ಕೆ ಮುಂಚೆ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಯೋಚನೆ ಮಾಡಬೇಕಾಗಿತ್ತು. ಅದರಿಂದನೇ ಇವಾಗ ನೋಡಿ JDS ಇಂದ ಕುಮಾರಸ್ವಾಮಿ ಅವರು, ಆಮೇಲೆ BJP ಇಂದ ಎಲ್ಲ ನಾಯಕರು ಎಲ್ಲನೂ ಒಂದೇ ಹೇಳ್ತಾ ಇರೋದು, ನೀವು ಬೇಗ ಅನೌನ್ಸ್ ಮಾಡಿ. ಅವ್ರಿಗೆ ಗೊತ್ತಿದೆ ಸರ್ಕಾರದ ಏನು ಪ್ರಾಬ್ಲಮ್ ಇದೆ, ಅವ್ರಿಗೆ ಏನು ಡಿಸಡ್ವಾಂಟೇಜ್ ಇದೆ, ಎಷ್ಟು ಬೊಕ್ಸ್ದಲ್ಲಿ ದುಡ್ಡು ಎಷ್ಟಿದೆ, ಇವರಿಗೆ ಇನ್ಕಮ್ ಎಷ್ಟು ಜಾಸ್ತಿ ಕೆಪಾಸಿಟಿ ಇದೆ ಇನ್ಕ್ರೀಸ್ ಮಾಡಲಿಕ್ಕೆ, ಬಾರೋಯಿಂಗ್ ಜಾಸ್ತಿ ಮಾಡ್ಬೋದಾ, ರೆವಿನ್ಯೂ ಎಲ್ಲೆಲ್ಲಿ ಜಾಸ್ತಿ ಮಾಡ್ಬೋದು ಅಂತ ಎಲ್ರಿಗೂ ಗೊತ್ತಿದೆ. ಅಲ್ಲ ಮುರಳೀಧರ್ ಸರ್, ಈಗ ಸಿದ್ದರಾಮಯ್ಯನವರೇ ಅವತ್ತಿನ ದಿನ ಅಷ್ಟು ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು ಎಷ್ಟಾಗೋಯ್ತು ಗೊತ್ತಾ ಅಂತ ಕೇಳಿದವ್ರು ಸಾಲ ಮಾಡ್ತಾರ? ಇಲ್ದಿದ್ರೆ ಒಂದು ಡಿಸೈಡ್ ಮಾಡಬೇಕಾಗಿದೆ ಏನಂದ್ರೆ, ನಾವು ಹೇಳಿದ್ದು ವಿತೌಟ್ ಕಂಡೀಷನ್ಸು ನಾವು ಗ್ಯಾರಂಟಿ ದುಡ್ಡು ನಾವು ಹಂಚ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ರೆ ಆ ದುಡ್ಡು ಎಲ್ಲಿಂದ ತರ್ತಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ಲ. ಐದರ್ ದೇ ಹ್ಯಾವ್ ಟು ಇನ್ಕ್ರೀಸ್ ದ ರೆವಿನ್ಯೂ ಆರ್ ಐದರ್ ದೇ ಹ್ಯಾವ್ ಟು ಬಾರೋ ಮನಿ, ಎರಡೇ ಇರೋದು ಅವ್ರಿಗೆ. ರೆವಿನ್ಯೂ ಅಂದ್ರೆ ಏನ್ ನೀವು ಹೇಳ್ತಾ ಇರೋದು? ತೆರಿಗೆ ಟ್ಯಾಕ್ಸ್ ಮಾಡೋದು 2-3 ಏರಿಯಾಸ್ ಅಲ್ಲಿ ಅವ್ರಿಗೆ ಚಾನ್ಸ್ ಇರೋದು. ಒಂದು ಬಂದು ಅವರು ಲಿಕ್ಕರ್ ಮೇಲೆ ಜಾಸ್ತಿ ಮಾಡಬಹುದು, 2 ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಬಹುದು, 3 ನೀವು ಲಿಕ್ಕರ್ ಸಿಗರೆಟ್ ಮೇಲೆ ಜಾಸ್ತಿ ಮಾಡಿ ಯಾರು ಪ್ರತಿಭಟನೆನೂ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಹಂಗಾಗಿ ಕುಡಿಯೋರು ಕುಡಿತಾರೆ, ಸೇದೋರು ಸೇದ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅವ್ರ ಕೈ ನೆಲ್ಕೋ ಅಷ್ಟು ಅವ್ರು ಮಾಡ್ತಾರೆ, ಅದು ಪ್ರಶ್ನೆ ಬೇರೆ. ನೀವು ಪೆಟ್ರೋಲ್ ಅಂದ್ರಲ್ಲ, ಅಲ್ಲಿದೆ ಸರ್ ಅಪಾಯ. ಇಲ್ಲ, ಇವಾಗ ಸ್ಟೇಟ್ ಗವರ್ಮೆಂಟ್ಗೆ, ಒಂದು ರಾಜ್ಯದ ಗವರ್ಮೆಂಟ್ಗೆ ಅವರಿಗೆ ಇರೋ ಫ್ಲೆಕ್ಸಿಬಿಲಿಟಿ GST ಬಂದ ಮೇಲೆ ಓನ್ಲಿ ಇನ್ 3 or 4 ಏರಿಯಾಸೇ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರೋದು. ಅದರಿಂದ ಇದೇ ಮಾಡ್ಲಿಕ್ಕೆ ಸಾಧ್ಯ. ಅದು ಯಾವ್ದು ಎಷ್ಟೆಷ್ಟು ಮಾಡಬೇಕು ಅನ್ನೋದು ಸರ್ಕಾರನೇ ನಿರ್ಧಾರ ತಗೋಬೇಕು. ಬಿಕಾಸ್ ರಿಪರ್ಕಷನ್ಸ್ ಅದು ಏನಾಗುತ್ತೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಬಹುದು. ಆದ್ರೆ ಇವೆಲ್ಲ ಸೇರಿಸಿದ್ರು ಎಷ್ಟು ಜಾಸ್ತಿ ಮಾಡಬಹುದು, ಅದು ಎಷ್ಟು ಆಗುತ್ತೆ, ಅದು 80,000ಕ್ಕೆ 90,000ಕ್ಕೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದರಿಂದಾನೇ ಇವಾಗ ಸರ್ಕಾರದಲ್ಲಿ ದೇ ಆರ್ ಇಂಟು ಎ ಜಾಮ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ. ಈ ಜಾಮ್, ಇದನ್ನ ದೇ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಜಾಮ್. ಯಾವ ತರ ಮಾಡ್ತಾರೋ ಅನ್ನೋದು ಎಲ್ಲರೂ ಕಾಯ್ತಾ ಇದ್ದಾರೆ, ಯಾವ ತರ ಮಾಡ್ಬೇಕು. ಶರಣ್ ಗೌಡ್ರು ಮತ್ತೆ ಅಶೋಕ್ ಗೌಡ್ರಿಗೆ ನನ್ನ ಪ್ರಶ್ನೆ ಏನಂದ್ರೆ, ನಿಖೇತ್ ಬಂದೆ ನಿಮ್ಮಲ್ಲಿ, ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡೋದ್ರಿಂದ ಆ ಕಡೆಯಲ್ಲಿ ಬರ್ತೀನಿ. ಶರಣ್ ಗೌಡ್ರೆ, ಅಶೋಕ್ ಗೌಡ್ರೆ, ಇಲ್ಲಿಗೆ ಇವರು ವಿಶ್ವಾಸವನ್ನ ಗಳಿಸಿದ್ದು ಮಾದೇವಪ್ಪ ಏನ್ ಸರ್, ನಿಮಗೂ ಫ್ರೀ ನನಗೂ ಫ್ರೀ, ಹಿಂಗಂದು ಮಿಡಲ್ ಕ್ಲಾಸ್ ವೋಟ್ಗಳನ್ನ ನೀವು ತಗೊಂಡ್ಬಿಟ್ರಿ. ಇವಾಗ ಬಂದು ಷರತ್ತುಗಳು ಹಾಕಿ BPL, ಬಡತನ, ಅರ್ಹತೆ, ಕ್ವಾಲಿಟಿ, ಕ್ರೈಟೀರಿಯಾ ಹಿಂಗ್ ಬಂದುಬಿಟ್ರೆ, ಬಂದಿಲ್ಲ ಇನ್ನು, ಬಂದುಬಿಟ್ರೆ ಯಾಕೆ ಬರ್ಬೋದು ಸರ್? ನಿಮ್ಮ ಖರ್ಚಿನ ವ್ಯಾಪ್ತಿ ಮತ್ತೆ ಮೊತ್ತ ಇದೆಯಲ್ಲ ಸರ್, ಅದನ್ನೇ ಕಡಿಮೆ ಮಾಡ್ಬೇಕು ನೀವು.
ನೀವು ಇವಾಗ ಈ ತರದ ಒಂದು ಚಿಂತನೆ ನಡೀತಂತೆ, ಏನಂದ್ರೆ ಗ್ರಾಜುಯೇಟ್ ಆಗಿ ಹೊರಗೆ ಬಂದ ತಕ್ಷಣ ನಿಮಗೆ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ 3,000 ರೂಪಾಯಿ ನಾವು ಕೊಡಲ್ಲ. 6 ತಿಂಗಳು ನೀವು ಟ್ರೈ ಮಾಡಿ ಕೆಲ್ಸಕ್ಕೆ, ಅಲ್ಲಿವರೆಗೂ ಅವ್ನು ಹೆಂಗ್ ಬದುಕಬೇಕು? 6 ತಿಂಗಳಿಗೆ ಸರಿ ಆಯ್ತು ಸರ್, 6 ತಿಂಗಳು ಅವ್ರಿಗೆ ಕೆಲಸ ಸಿಗ್ಲಿಲ್ಲ, 7ನೇ ತಿಂಗಳಿಗೆ ಅವ್ನು ಬಂದು ಕೇಳ್ತಾನಲ್ಲ, ನೀವು ಹಿಂದಿನ 6 ತಿಂಗಳದು ಸೇರಿಸಿ 18,000ದಿಂದ ಶುರು ಮಾಡ್ತೀರಾ? ಪ್ರಶ್ನೆ ಇದೆ. ಇಲ್ಲಿ 18,000 ಮಿಕ್ಕೋಯ್ತು, 18,000 ಮಿಕ್ತು ಸರ್. ಇಲ್ಲಿ ಈ ತರದ ಕಂಡೀಷನ್ಗಳು ಹಾಕೋದ್ರ ಜೊತೆಗೆ ಮಿಡಲ್ ಕ್ಲಾಸ್ಗೆ ನೀವು ಒಂದು ಭರವಸೆ ತೋರಿಸಿದ್ದೀರಿ. ಹೌದು, ಮಿಡಲ್ ಕ್ಲಾಸ್ ಜೀವನ ಸರ್ ನಮ್ದು. ಎಂತ ಜೀವನ ಅಂದ್ರೆ ಸರ್, ಟೆಂಪೋ ಹಿಂದೆ ಪ್ಲೇಟ್ ಇಟ್ಕೊಂಡು ಟೊಮೆಟೊ ಬಾತಿಗೆ ಓಡಂಗೂ ಇಲ್ಲ. ಯಾಕಂದ್ರೆ ನಮ್ ಸ್ವಾಭಿಮಾನ ಕಿತ್ತೋದ್ ಸ್ವಾಭಿಮಾನ. ಹೌದು, ಏನ್ ಸರ್? ಹೌದು. ಅಟ್ ದ ಸೇಮ್ ಟೈಮ್ ಸರ್ಕಾರ ಕೊಡುತ್ತೆ ಅನ್ನೋ ನಿರೀಕ್ಷೆನಲ್ಲಿ ನಾವು ಮನೇಲಿ ಕೂತಿದೀವಿ, ಮತ ಹಾಕ್ಬಿಟ್ಟಿದೀವಿ ನಾವು. ಇವಾಗ ಸರ್ಕಾರ ಹೇಳ್ತಿದೆ ಇಲ್ಲಪ್ಪ BPL ಕಾರ್ಡ್ ಇರ್ಬೇಕು ಅಂತ. ನಾವು ಮಿಡಲ್ ಕ್ಲಾಸ್ ಮಾತ್ರ BPL ಕಾರ್ಡ್ ಇಲ್ಲ. ಈಗ ಷರತ್ತುಗಳು ತಂದು ಬಿಟ್ರೆ, ಭರವಸೆ ತೋರಿಸಿದ್ದೊಂದು ಕಲ್ಪನೆನಲ್ಲಿ ನಮ್ಮನ್ನು ಸೇರ್ಸ್ಕೊಂಡಿದ್ದು ಯಾವುದೋ ಒಂದು ಲೋಕದಲ್ಲಿ, ಇವಾಗ ಕರ್ಕೊಂಬಂದ್ ಬಿಡ್ತಿರೋದು ಬೇರೆ ಲೋಕದಲ್ಲಿ. ಪ್ಲೀಸ್ ಇಲ್ಲ, ಯುವ ನಿಧಿ ಅನ್ನೋದು ಈಗ ಸಂಬಡಿ ಈಸ್ ಪಾಸ್ಡ್ ಔಟ್ ಫ್ರಮ್ ಕಾಲೇಜ್, 6 ತಿಂಗಳು ವೆಯ್ಟ್ ಮಾಡಿ ಅಂದರೆ, ನಾನು ಬೆಳಗಾಮಿಂದ ಬಂದಿದ್ದೀನಿ, ನನಗೆ ಬೆಂಗಳೂರಿನಲ್ಲಿ ಕೆಲಸ ಸಿಗುತ್ತೋ ಮುಂಬೈಯಲ್ಲಿ ಸಿಗುತ್ತೋ ಬಂದಿದ್ದೀನಪ್ಪ. ಇಲ್ಲೆಲ್ಲಿ ತೋಟದಪ್ಪನ ಚೌಲ್ಟ್ರಿಲಿ ಎಲ್ಲರಿಗೂ ಸಿಗುತ್ತಾ ಜಾಗ? ಸಿಗೋದಿಲ್ಲ. ಎಲ್ಲ ಕಲಾಸಿಪಾಳ್ಯಂ ಲಾಡ್ಜಲ್ಲಿ ನಾನು ಉಳ್ಕೊಬೇಕು. ಒಂದು ಬಸ್ ಪಾಸ್ ಒಂದು ಫ್ರೀ ಕೊಡ್ತಾರೋ ಆಸ್ ಎ ಸ್ಟೂಡೆಂಟು, ಎಲ್ಲ ಕೊಡಲ್ಲ, ಬಸ್ಗೊಂಚೂರು ಇಲ್ಲ. ಹೌದು, ಈಗ ಬಸ್ಸಲ್ಲಿ ಮಹಿಳೆ ಸ್ಟೂಡೆಂಟ್ ಇದ್ರೆ ಓಕೆ, ಇವ್ರು ಹೇಳೋ ಪ್ರಕಾರ ಒಂದು ಫ್ರೀ ಆಗ್ಬೋದು ಬಸ್ಸಲ್ಲಿ. ನಾವು ಹುಡುಗರಿಗೆ ಪಾಪ ಇಂದಿರಾ ಕ್ಯಾಂಟೀನಲ್ಲೇ ಒಂಚೂರು ತಿನ್ಕೊಂಡು, ಇಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಲ್ಲೋ ವೈಟ್ ಫೀಲ್ಡಲ್ಲೋ ಎಲೆಕ್ಟ್ರಾನಿಕ್ ಸಿಟಿಲೋ ನಾವು ರೆಸ್ಯೂಮ್ ಇಟ್ಕೊಂಡು ಓಡಾಡೋದಕ್ಕೆ ನೀವು 3,000 ಕೊಡ್ತೀನಿ ಅಂತ ನಾನು ಬೆಳಗಾಮಿಂದ ಬರ್ತೀನಿ. ನೀನು ಬೆಳಗಾಮಲ್ಲೇ ಟ್ರೈ ಮಾಡಪ್ಪ 6 ತಿಂಗಳು, ಅಲ್ಲೇನ ಸಿಕ್ಕಿಲ್ಲ ಅಂದರೆ ನೀನು ಆಮೇಲೆ ಬೆಂಗಳೂರಿಗೆ ಬಾ, ನಿಂಗೊಂದು 3,000 ರೂಪಾಯಿ ಕೊಡ್ತೀವಿ ಅಂತ ನಾವು ಹೇಳೋಕ್ಕಾಗತ್ತೆ ಸರ್? ಹಂಗೆ ಇದು ದೊಡ್ಡ ಡಿಬೇಟ್ ಸರ್, ಒಂದಕ್ಕೊಂದು. ನಾನು ಅದೇ ಇನ್ನೊಂದು ಡಿಬೇಟ್ ಮಾಡಬೇಕಾದ್ರೆ ಹಂಗೆ ನಿಖೇತ್ ಹೇಳ್ತಿದ್ರು, ನಾವು ವಿ ಆರ್ ಕಮಿಟೆಡ್ ಓನ್ಲಿ ದಿ ಪೀಪಲ್ ಹೂ ಆರ್ ಪಾಸ್ಡ್ ಔಟ್ ಅಂತ. ಕರೆಕ್ಟು, ನಾನು ಅದೇ ಕೇಳ್ತಾ ಇದ್ದೀನಿ, ಯು ಆರ್ ಪಾಸ್ಡ್ ಔಟ್ಗೆ ಕೊಡಿ. ದಿಸ್ ಈಸ್ ಇನ್ಕ್ಲೂಡಿಂಗ್ ಟು ಹೂಮ್? ಯಾರಿಗಿದು? ನಿಮ್ಗೆ ನೀವು ಏನನ ಹೇಳಿ, ಪಾಸ್ಟ್ ಔಟ್ಗೆ ಕೊಡಿ, ಡ್ರಾಪ್ ಔಟ್ಸ್ ಕೊಡಿ, ನಿರುದ್ಯೋಗಿಗಳು ಅಂತ ಕೆಲಸ ಇರೋ ಅಂದರೆ ಫೇಲ್ ಆದವ್ರಿಗೂ ಕೊಡ್ಬೇಕು ಇವರು. ಅಲ್ಲ, ಅವರು ಪದವೀಧರರು ಅಂತ ಹೇಳಿದಾರಲ್ಲ, ಡಿಪ್ಲೊಮಾನು ಇದೆ. ಅಲ್ಲ, ಡಿಪ್ಲೊಮಾ ಸರಿ, ಡಿಪ್ಲೊಮಾ ಇರೋರಿಗೆ 1,500, ಪದವೀಧರರು ಪಾಸ್ ಆಗಿರ್ಬೇಕು, ಡಿಗ್ರಿ ಸರ್ಟಿಫಿಕೇಟ್ ಇದ್ದೂ ಕೆಲಸ ಸಿಗಲ್ಲ. ನಮ್ಮಲ್ಲಿ ಏನ್ ಗೊತ್ತಾ ಸರ್, ಡಿಗ್ರಿ ಪಾಸ್ಟ್ ಎಕ್ಸೆಪ್ಟ್ ಇನ್ 3 ಸಬ್ಜೆಕ್ಟ್ಸ್. ಇದು ಫೇಲ್ ಅಂತ ನೀವು ಡಿಕ್ಲೇರ್ ಮಾಡೋಕ್ಕಲ್ಲ, ಪಾಸ್ಟ್ ಎಕ್ಸೆಪ್ಟ್ ಇನ್ 2 ಸಬ್ಜೆಕ್ಟ್ಸ್ ಬರುತ್ತಲ್ಲ ಸರ್. ಡಿಗ್ರಿ ಸರ್ಟಿಫಿಕೇಟ್ ಇಸ್ ಸಮಥಿಂಗ್. ಇವಾಗ ಪಾಸ್ ಅಂತ ಬಂದಿದೆಯಪ್ಪ, ಡಿಪ್ಲೊಮಾ ಆಗಿದೆ, 3 ವರ್ಷ ಮಾಡಿದ್ದಾನೆ, ಸರ್ಟಿಫಿಕೇಟ್ ಒಂದು ಸಿಕ್ಕಿಲ್ಲ. ಬಟ್ ಅವನು ವರ್ಕ್ ಮಾಡಬೇಕಲ್ಲ ಸರ್, ಅವನು ವರ್ಕ್ ಮಾಡಬೇಕಲ್ಲ. ನಾನು ಹೇಳೋದು ಅವ್ರಿಗೆ ಅದೇನೆ, ಅಜೀಂ ಪ್ರೇಮ್ಜಿ ಅವರು ಫ್ಯಾಮಿಲಿಗೂ ಇದು ಸಿಗುತ್ತಾ ಅಂತ. ನಾಳೆ ಅವ್ರ ಫ್ಯಾಮಿಲಿಲಿ ಸಂಬಡಿ ಪಾಸ್ಟ್ ಔಟ್, ಅವ್ರಿಗೂ 3,000 ಕೊಡ್ತೀರಾ? ನನಗೇನಿಲ್ಲ, ನೀವು ಇಟ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಇಂಥ ರೀಜನ್ಗೆ ಕೊಡಿ. ಯಾವ ಜನಗಳು ಕೊಡ್ತೀರಾ? ಯಾವ ವರ್ಗದ ಜನಗಳಿಗೆ ಕೊಡ್ತೀರಾ? ನೋಡಿ, ಈ ತರ ನಿಮ್ಮಲ್ಲೂ ಪ್ರಶ್ನೆ ಇದೆ, ನಮ್ಮಲ್ಲೂ ಪ್ರಶ್ನೆ ಇದೆ. ಅಶೋಕ್ ಗೌಡ್ರಲ್ಲೂ ಇರ್ಬೋದು, ನಿಖೇತ್ ಅವರಲ್ಲಿ ಇದ್ರು, ಅವ್ರು ನಮ್ಮ ಹತ್ರ ಹೇಳಂಗಿಲ್ಲ, ಪಕ್ಷದಲ್ಲೇ ಹೋಗಿ ಹೇಳ್ಬೇಕು, ಬೇರೆ ಪ್ರಶ್ನೆ. ಈಗ ನಾವು ಕೇಳೋದು, ಈ ತರ ಸಭೆಗಳು ಮಾಡ್ತೀರಿ, ಎವ್ರಿ ಟೈಮ್ ನೀವೊಂದು ಸಭೆ ಮಾಡ್ತೀರಿ, ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಅನುಭವದೇನು ಕೊರತೆ ಏನಿಲ್ಲ. ಬನ್ನಿ, ಜನರ ಮುಂದೆ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟೇ ಕೊಡಿ. ನೀವೇನು ಪ್ರಶ್ನೆಗಳು ಎದುರಿಸಬೇಕಾಗಿಲ್ಲ. ಅಟ್ಲೀಸ್ಟ್ ಹೇಳಿ, ನೋಡ್ರಪ್ಪ ಇವತ್ತಿನ ಚರ್ಚೆ ಹಿಂಗಾಯ್ತು, ನಾವು ಈ ತರ ಎಲ್ಲ ಚರ್ಚೆ ಮಾಡಿದ್ದೀವಿ, ಇಂಥ ದಿನ ಮಾಡೋಣ ಅಂತ ಅನ್ಕೊಂಡಿದೀವಿ, ಸ್ವಲ್ಪ ನಿಮ್ ಸಹಕಾರ ಇರಲಿ, ನಿಮ್ ಸಹನೆ ಇರಲಿ. ಅಟ್ಲೀಸ್ಟ್ ನಮ್ಗೆ ಹೇಳಾರು ಹೇಳ್ಬೇಕು. ಸರ್, ಹಳ್ಳಿಗಳಿಗೆ ಹೋಗಿ ಕೇಳಿ ಸರ್, ಯಾವಾಗಂತೆ ಗ್ಯಾರಂಟಿ ಇಷ್ಟೇ. ಅವ್ರ ಗ್ಯಾರಂಟಿಗಳ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಯಾವಾಗಂತೆ ಗ್ಯಾರಂಟಿ. ಅಲ್ಲ, ಇನ್ನೊಂದು ಇವಾಗ ನಡೀತಾ ಇರೋದೇನಂದ್ರೆ, ನಾನು ಹೇಳೋದು, ಇದು ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, DK ಸಾಹೇಬರು ಕೂತ್ಕೊಂಡು ಮಾಡಿದ್ದ, ಅಥವಾ ಸಂಬಡಿ ಸ್ಟ್ರಾಟಜಿಸ್ಟ್ ಎಸ್ ಗಿವನ್ ದಿಸ್, ಥ್ರೋ ದಿಸ್ ಗಾರ್ಡ್ ಅಂಡ್ ಗೆಟ್ ವೋಟ್ಸ್ ಅಂತ ಏನಾನು ತಗೊಂಡ್ರ? ಈ ಥ್ರೋನ್ ಎವ್ರಿ ಹೌಸಸ್, ಇದು ಸುಮ್ಮನೆ ಬಿಸಾಕಪ್ಪ ಈ ಕಾರ್ಡ್ನ, ನೋಡೋಣ. ಥಾಟ್ ಪ್ರೋಸೆಸ್ ಜಾಸ್ತಿ ಆಗಿಲ್ಲ ಇದರಿಂದ. ಇಲ್ಲ, ಥಾಟ್ ಪ್ರೋಸೆಸ್ ಅಂದ್ರೆ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ನಾನು ಪದೇ ಹೇಳೋದೇನಂದ್ರೆ, ಆರ್ಥಿಕ ತಜ್ಞರು ಅನ್ಸ್ಕೊಂಡಿರೋ ಸಿದ್ದರಾಮಯ್ಯನವರು, 13 ಬಜೆಟ್ ಮಾಡಿರೋ ಸಿದ್ದರಾಮಯ್ಯನವರು, ವಿರೋಧ ಪಕ್ಷವಾಗಿ ರಾಜಕೀಯದ ಬಕ್ಕಸ, ಖಾಲಿ 5 ವರ್ಷ ಏನೂ ಇಲ್ಲ, ದಿವಾಳಿ, ಆರ್ಥಿಕ ದಿವಾಳಿ ಅಂತ ಹೇಳಿದ ಸಿದ್ದರಾಮಯ್ಯನವರು, ಇದೇ ಹೇಳಿ 2013ರಿಂದ 18ರವರೆಗೂ 1,78,000 ಕೋಟಿ ಸಾಲ ಮಾಡಿದ ಸಿದ್ದರಾಮಯ್ಯನವರು ಇಂಥ ಸ್ಕೀಮ್ಗಳು ಕೊಡಬೇಕಾಯ್ತಾ? ಅನ್ನಭಾಗ್ಯ, ಶಿವಭಾಗ್ಯ, ಪಶುಭಾಗ್ಯ ಕೊಟ್ಟು, ನೀವು ಪಶುಭಾಗ್ಯದ ಬೆನಿಫಿಷರಿ ನೋಡಿ, 5 ವರ್ಷದಲ್ಲಿ ಒಂದು 10,000 ಜನ ಇರ್ತಾರೆ ಪಶುಭಾಗ್ಯದ ಬೆನಿಫಿಷರೀಸ್.
ನೀವು ಅನ್ನಭಾಗ್ಯಕ್ಕೆ ಸ್ವಲ್ಪ ಜಾಸ್ತಿ ಇರ್ಬೋದು, ನೀವು ಶೂ ಭಾಗ್ಯಕ್ಕೆ ಸ್ವಲ್ಪ ಇರ್ಬೋದು, ಇನ್ನು ಎಲ್ಲ ಭಾಗ್ಯಗಳಿಗೆ ನೋಡಿ ಬೆನಿಫಿಷರಿ ತುಂಬ ಕಮ್ಮಿ. ಅಂಥ ಸಮಯದಲ್ಲೇ ನೀವು 1,78,000 ಕೋಟಿ ನೀವು 5 ವರ್ಷದಲ್ಲಿ ಸಾಲ ಮಾಡಿದ್ರೆ ಇವತ್ತು 5,15,000 ಕೋಟಿ ಸರ್ಕಾರ ಸಾಲದ ಹೊರೆ ಇದೆ ನಮ್ಮ ಮೇಲೆ. ಈ ಫ್ರೀ ಸ್ಕೀಮ್ ಕೊಡಬೇಕಾದ್ರೆ ತಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಲಿಲ್ವಾ? ನೀವು ಯಾವ ಭರವಸೆ ಮೇಲೆ ಬಂದು ನಿಮ್ಮ ಭಾಷಣ ನನಗೋ ಫ್ರೀ ನಿನಗೋ ಫ್ರೀ, ಕರೆಂಟ್ ಬಿಲ್ ಕಟ್ಟಬೇಡಿ, ಬಸ್ಸಲ್ಲಿ ಹೋಗಿ 3,000 ಕೊಡ್ತೀವಿ, ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ನಡೆಸ್ತೀವಿ, ಹಳೆ ಭಾಗ್ಯ ಕಂಟಿನ್ಯೂ ಮಾಡ್ತೀವಿ ಅಂದರೆ ವೇರ್ ಇಸ್ ದ ಲಿಮಿಟೇಷನ್? ಈಗ ಸಾಹೇಬ್ರು ಹೇಳ್ತಾ ಇದ್ರು ಸರ್ 85,000 ಕೋಟಿ ಬೇಕು ಅಂತ. ಪ್ರಿಸೈಸ್ಲಿ ಇಟ್ ಇಸ್ ರಿಕ್ವೈರ್ಡ್ 85,000 crores. ನೀವು ಸ್ಟಾರ್ ಹಾಕಿದ್ರೆ ಮಾತ್ರ ಕೆಳಗೆ ಬರ್ತೀರಾ. ನಾವು ಕಟ್ತಾ ಇರೋದು ನಿಮ್ಮ ಹಳೆ ಭಾಗ್ಯಗಳು ಕಂಟಿನ್ಯೂ ಮಾಡಿದ್ರೆ 15,000 ಕೋಟಿ ಬೇಕು ಸರ್. ಅದೇ ಅಲ್ಲ ಸರ್, ನಾನು ಹೇಳ್ತೀನಿ ಕೇಳಿ, ಅರ್ಚಕರಿಗೆ ಸಂಬಳ ಜಾಸ್ತಿ ಮಾಡ್ತಾರಂತೆ, ಮೀನುಗಾರಿಕೆ ರಜಾ ಬರುತ್ತಲ್ಲ ಸರ್, ಈ ಹೈ ಟೈಡು ಮಳೆಗಾಲದಲ್ಲಿ ಅವ್ರಿಗೆ 6,000 ರೂಪಾಯಿ ಕೊಡ್ತಾರೆ. ಅದಲ್ದೇನೆ 500 ಲೀಟರ್ ಪ್ರತಿ ವರ್ಷ ಟ್ಯಾಕ್ಸ್ ಫ್ರೀ ಡೀಸೆಲ್ ಕೊಡ್ತಾರೆ. ಅಲ್ಲಿ ಆದಾಯ ಕಡಿಮೆನೂ ಆಗುತ್ತೆ. ಈ ಕಡೆ ಕಲ್ಯಾಣ ಕಾರ್ಯಕ್ರಮನೂ ಮಾಡ್ಬೇಕು ಸರ್. ನಾನು ಎಲ್ಲಾ ಸ್ವಾಗತ ಸರ್, ನಾನು ಎಲ್ಲಾ ಸ್ವಾಗತ. ಆಮೇಲೆ ಇವರೆಲ್ಲ ಇನ್ನೊಂದು ಮರಿಬಾರ್ದು, ನಮಗೆಲ್ಲ ತೋರಿಸಿದ ಪಾದಯಾತ್ರೆ ಇಂಪಾರ್ಟೆಂಟು, ಮೇಕೆದಾಟು ಮಾಡ್ತೀವಿ ಅಂತ. ಮೇಕೆದಾಟಕ್ಕೆ ದುಡ್ಡು ಇಡಬೇಕು ಇವರು. ಆಗಲೇ DPRಗೆ ಆಗಲೇ ನೆನ್ನೆ ಮೀಟಿಂಗ್ ನಡೆದಿದೆ, ಮೇಕೆದಾಟು ಹ್ಯಾಸ್ ಟು ಬಿ ಹ್ಯಾಪೆಂಡ್ ಅಂತ. ಮೆಡಿಕಲ್ ಕಾಲೇಜ್ಗಳು ಬರಬೇಕು, ಪ್ರತಿಯೊಂದು ರೋಡ್ಗಳಾಗಬೇಕು. ಆಮೇಲೆ ಅಶೋಕ್ ಗೌಡ್ರೆ ಇನ್ನೊಂದು ಇವ್ರು ಹೇಳ್ತಾ ಇದ್ರಲ್ಲ SCPTSP ಸ್ಕೀಮ್ ಎಲ್ಲ ದುಡ್ಡನ್ನೇನ ಇಲ್ಲಿಗೆ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾವ್ರೆ ಗೋವಿಂದ ಕಾರಜೋಳ ಅವರು. ಅದು ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ. ಸಿನ್ಸ್ ಈಸ್ ಗಿವನ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಹಿ ವಾಸ್ ಅ PWD ಮಿನಿಸ್ಟರ್. ಮತ್ತೆ ಶುರು ಮಾಡಿದದ್ದು ಕಾಂಗ್ರೆಸ್. ಅಂತ ಈಗ ನಾವು ಏನೋ ಮುಸ್ಲಿಮ್ಸ್ಗೆ 4% ಕಿತ್ಬಿಟ್ಟು BJP ಅವರು ಒಕ್ಕಲಿಗರ 2%, ಲಿಂಗಾಯತರು ಭಿಕ್ಷಿಕರದ ಬೇಡ ನಮಗೆ ಅಂತ. ನೀವು SCPTSP ಸ್ಕೀಮ್ನ ದಲಿತರ ದುಡ್ಡನ್ನ ಕಿತ್ತು ಇಲ್ಲಿ ಕೊಡೋದು ಬೇಡ. ನೀವು ಟ್ಯಾಕ್ಸ್ ಏನಾರ ಜಾಸ್ತಿ ಮಾಡ್ತೀವಿ ಅಂದರೆ ಅತ್ತೆ ಸೀರೆ ಹಳೆಯ ದಾನ ಮಾಡ್ದಂಗೆ. ದಯವಿಟ್ಟು ಆ ಸ್ಕೀಮ್ ಬೇಡ. ಸಾಲ ಮಾಡಿ ತುಪ್ಪ ತಿನ್ನೋಣಂದ್ರೆ ಸಾಲ ಸ್ಕೀಮ್ ಬೇಡ. ನೀವು ಹೇಳಿದ ಯಾವ ಸ್ಕೀಮ್ ನಾನು ನೋಡಿ ಸರ್, ನಾನು ಎಕನಾಮಿಕಲಿ ಸೋಷಿಯಲಿ ಥಿಂಕ್ ಮಾಡಲ್ಲ ಸರ್. ಐ ಆಮ್ ಫ್ರಮ್ ದಿ ಪೊಲಿಟಿಕಲ್ ಪಾರ್ಟಿ. ಐ ಆಮ್ ಥಿಂಕಿಂಗ್ ಓನ್ಲಿ ದ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ. ದ ಪೊಲಿಟಿಷಿಯನ್ ಹ್ಯಾಸ್ ಕಮಿಟೆಡ್ ದಿಸ್. ದಯವಿಟ್ಟು ರಾಜಕಾರಣದಲ್ಲಿ ಜನಗಳ ಭರವಸೆನ ವಚನ ಭ್ರಷ್ಟರಾಗ್ದಂಗೆ ಈಡೇರಿಸಿ. ವಿಶ್ವಾಸಾರ್ಹತೆ ಅಲ್ಲೇ ಬಂದ ಅಶೋಕ್ ಗೌಡ್ರೆ. ಸಿಂಪಲ್ ಇದೆ. ಎವ್ರಿ ಡೇ ವಿಳಂಬ ಆಗುತ್ತಲ್ಲ, ಸರ್ಕಾರದ ಒಂದು ವಿಶ್ವಾಸಾರ್ಹತೆ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಕ್ಷೀಣಿಸ್ತಾ ಬರ್ತಾ ಇದೆಯಾ? ಖಂಡಿತವಾಗ್ಲೂ ಸತ್ಯ. ಯಾಕೆಂದ್ರೆ ಹಿಂದೆ ಇವರು ಗರೀಬಿ ಹಠಾವ್ ಅಂತ ಹೇಳಿದ್ರು, ಈಗ ಗ್ಯಾರಂಟಿ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಈಗ ಪಾಪ ರಾಮಲಿಂಗಾರೆಡ್ಡಿ ಅವರು ಆಗ್ಲೇ ನಾನು ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಇವರು ವಚನ ಭ್ರಷ್ಟತೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ತಂದಿದ್ದೇವೆ. ಈಗ ಪಂಜಾಬ್ನಲ್ಲಿ ಎಲೆಕ್ಷನ್ಸ್ ಆದಾಗ ಇವರು ಅಲ್ಲೂ ಸಹ ಇದೇ ರೀತಿ ಗ್ರಾಜುಯೇಟ್ಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲಿ ಕೊಡ್ಲಿಲ್ಲ. ಓಲಿ ಛತ್ತೀಸ್ಗಢ ಅಲ್ಲಿ ಕೊಟ್ರ, ಪಂಜಾಬಲ್ಲಿ 2,000 ಕೊಡ್ತೀನಿ ಅಂದ್ರು. ಹಿಮಾಚಲ್ ಪ್ರದೇಶಲ್ಲಿ ಈಗ ಹೇಳಿದ್ರು 1,500 ರೂಪಾಯಿ ಕೊಡ್ತೀವಿ, 2,500 ರೂಪಾಯಿ ಚಂಡೀಗಢಲ್ಲಿ ಹೇಳಿದ್ರು. ರಾಜಸ್ಥಾನಲ್ಲಿ 3,500 ರೂಪಾಯಿ ಹೇಳಿದ್ರು, ಇವತ್ತಿಗೂ ಕೊಟ್ಟಿಲ್ಲ. ಅದಾದ್ಮೇಲೆ ರಾಜಸ್ಥಾನಲ್ಲಿ ಇನ್ನೊಂದು ಹೇಳಿದ್ರು ಅಂದ್ರೆ 1, 2, 3, 4, 10 ವರೆಗೂ ಕೌಂಟ್ ಮಾಡಿ ನಾವು ಇಷ್ಟೊಳಗಡೆ ಸಾಲ ಮನ್ನಾ ಮಾಡ್ತೀವಿ 10 ದಿವಸದೊಳಗಡೆ. ಇವತ್ತು 4.5 ವರ್ಷ ಆಗಿದೆ. 6,000 ಹೆಕ್ಟೇರ್ ಭೂಮಿನ ರೈತರದ್ದು ಮುಟ್ಕೋಲ್ ಹಾಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಕಡೆನೂ ಸಹ ವಚನ ಭ್ರಷ್ಟತೆ ಮಾಡೋದಲ್ಲದೆ ತಮ್ಮ ಸರ್ಕಾರದ ಕ್ರೆಡಿಬಿಲಿಟಿನೂ ಸಹ ಕಡಿಮೆ ಮಾಡ್ಕೊಂಡ್ ಬರ್ತಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಾದ್ಮೇಲೆ ಈಗ ಎಲ್ಲರೂ ಹೇಳ್ತಿದ್ರು ಬಸ್ನ ನಿನ್ನೆ ಒಂದು ಕೂತ್ಕೊಂಡು ವಿಶ್ಲೇಷಣೆ ಮಾಡ್ತಾರೆ ಬಸ್ಸಲ್ಲಿ. ಈಗಾಗಲೇ 4,390 ಕೋಟಿ ರೂಪಾಯಿ ನಷ್ಟ ಇದೆ KSRTCಗಳಲ್ಲಿ. 4 ಇನ್ಕ್ಲೂಡಿಂಗ್ BMTC. ಅದಾದ್ಮೇಲೆ ಈ ಏನು ಕನಿಷ್ಠ ಪಕ್ಷ 30% ಆಫ್ ಮಹಿಳೆಯರು ಬಸ್ ಮೇಲೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಕನಿಷ್ಠ ಪಕ್ಷ ನಾನು ಹೇಳ್ತಾ ಇರೋದು ಓನ್ಲಿ 30% ಇಟ್ಕೊಂತ ಇದ್ದೀನಿ. ಆ 30% ಅಲ್ಲಿ ಈಗಾಗ್ಲೇನೆ 12,553 ಕೋಟಿ ಇರ್ತಕ್ಕಂತಹ ವರಮಾನ ಇರತಕ್ಕಂತಹ RTCs ಇನ್ಕ್ಲೂಡಿಂಗ್ BMTC. ಅದನ್ನಲ್ಲಿ 30% ಅಂತ ಇಟ್ಕೊಂಡ್ರೆ 30% ಕೋತ ಆಗ್ತದೆ ಅಂತ ಇಟ್ಕೊಂಡ್ರೆ ಅದು 3,800 ಕೋಟಿ ಬರ್ತದೆ. ಅದಾದ್ಮೇಲೆ ಫ್ರೀ ಕೊಡ್ತಿದ್ದಾರೆ ಅಂತ ಹೇಳಿ ಇನ್ನೊಂದು 10% ಜಾಸ್ತಿ ಆಗುತ್ತೆ. ಒಂದು 5% 6% ಜಾಸ್ತಿ ಹೋದ್ರೆ 40% ಅಂತಂದ್ರೆ 9,000 ಕೋಟಿ. ಈಗಾಗಲೇ 20,000 ಕೋಟಿ ಲಾಸ್ಟ್ ಸಾಲದಲ್ಲಿದೆ. ಎಲ್ಲಾ RTCs ಪ್ಲಸ್ BMTC 20,000 ಕೋಟಿ ಈಗಾಗಲೇ ಪ್ಲಸ್ ಅಡಿಷನಲ್ ಸಾಲದಲ್ಲಿದೆ. ಈಗ ಈ ಕೋತದಿಂದ ಏನಾಗ್ತದೆ ಅಂತಂದ್ರೆ 5 ವರ್ಷಗಳಲ್ಲಿ 75,000 ಕೋಟಿ ನಷ್ಟನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಬಜೆಟ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸ್ಟೇಟ್ ಬಜೆಟ್ ಇಂದ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಸ್ಟೇಟ್ ಅಲ್ಲೂ ಬಜೆಟ್ ಇರಲ್ಲ. ಅದ್ಯಾಕೆ ಅಂತಂದ್ರೆ ಈಗ 3 ಲಕ್ಷ ಕೋಟಿ ಬಜೆಟ್ ಇರ್ಬೋದು, 3 ಲಕ್ಷ ಅಂಡ್ ಆಡೋ. ನಿಮ್ಗೆ ರೆವಿನ್ಯೂ ಏನಿದೆ ಕರ್ನಾಟಕದ ರೆವಿನ್ಯೂ 1,70,000 ಕೋಟಿ. ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿ, ಅದು ಜಾಸ್ತಿ ಮಾಡಿ, ಇದು ಜಾಸ್ತಿ ಮಾಡಿದ್ರು ಸಹ ಹಬ್ಬ ಅಂದ್ರೆ 2 ಲಕ್ಷ 2.25 ಲಕ್ಷದ ಕೋಟಿವರೆಗೂ ಹೋಗ್ತೀವಿ ಅಷ್ಟೇ. 2.25 ಲಕ್ಷದ ಕೋಟಿವರೆಗೂ ಹೋದ್ರೂ ಸಹ ನಿಮ್ಗೆ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಮತ್ತು ಸಾಲದ ಹೊರೆ ಇದನ್ನೆಲ್ಲ ಬಿಟ್ಟು ಅಂದ್ರೆ ಎಲ್ಲಾ ಪೆನ್ಷನ್, ಸಂಬಳ, ಅದು ಇದೆಲ್ಲ ಬಿಟ್ರೆ ನಿಮ್ಗೆ ಉಳ್ಕೊಳ್ತಿರೋದು ಇವತ್ತಿನ ಬಜೆಟ್ ಅಲ್ಲಿ ಉಳ್ಕೊಳ್ತಿರೋದು 32,500 ಕೋಟಿ. ಅದಾದ್ಮೇಲೆ ನೀವು ಇನ್ನೂ ಸ್ವಲ್ಪ ಟ್ಯಾಕ್ಸ್ ಇದೆಲ್ಲ ಜಾಸ್ತಿ ಮಾಡಿದ್ರು ಸಹ ನಿಮ್ಗೆ ಏನಾಗ್ತದೆ ಅಂದ್ರೆ ಸಾಲ ತೀರಿಸ್ತಾ ಇಲ್ಲ ನೀವು.
ಹಬ್ಬಬ್ಬ ಅಂತ ನಾವು 45 ಸಾವಿರ ಕೋಟಿ ಕಲೆಕ್ಟ್ ಮಾಡ್ಕೊಳ್ತೀರಾ. 45 ಸಾವಿರ ಕೋಟಿನಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಬಿಟ್ಟು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಲ್ಲಿಗೆ ಅಶೋಕ್ ಗೌಡ್ರೆ ಕಲ್ಯಾಣ ವರ್ಸಸ್ ಅಭಿವೃದ್ಧಿ ಆಗೋಗುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನಂದ್ರೆ ಅದು ನಾನು ಇದು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇದೇ ಚಾನಲ್ ಹೇಳಿದ್ವಿ, ಅಭಿವೃದ್ಧಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ 7.5% ಟೈಮ್ಸ್ ವಾಪಸ್ ಬರ್ತದೆ. ಕಲ್ಯಾಣಕ್ಕೆ ಕೆಲವು ಕಲ್ಯಾಣ, ಉದಾಹರಣೆಗೆ ಕಿಸಾನ್ ಕಲ್ಯಾಣ ಅಥವಾ ಮಹಿಳೆಯರ ಎಂಪವರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಗೆಲ್ಲ ಇನ್ವೆಸ್ಟ್ ಮಾಡಿದಾಗ 0.8% ವಾಪಸ್ ಬರುತ್ತೆ. ಆದ್ರೆ ಈ ತರ ಕೋಟ ಆಗತಕ್ಕಂಥ ಸ್ಕೀಮ್ಸ್ ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 0.2%. ಅದು ಯಾವಾಗ ಅಂತಂದ್ರೆ 15 ವರ್ಷ ಆದ್ಮೇಲೆ. ಅಶೋಕ್ ಗೌಡ್ರೆ ನೀವು ಹೇಳೋದನ್ನ ನಾನು ಭಾಗಶಃ ಒಪ್ತೀನಿ. ನನ್ನಲ್ಲೂ ಒಂದ್ ಸ್ವಲ್ಪ ಸಮಾಜವಾದದ ಪ್ರಜ್ಞೆ ಇದೆ, ಹಂಗಾಗಿ ನಾನು ಒಪ್ತೀನಿ ಗವರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಆಯ್ತಾ? ಈ RTC ಗಳೆಲ್ಲ ಏನಿದೆಯಲ್ಲ, ರೀಜನಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು, ಇವುಗಳು ಪ್ರಾಫಿಟ್ ಮಾಡೋದಕ್ಕಲ್ಲ ಸೇವೆ ಅಂತ ಕೊಟ್ಟಿರೋದು. ಹಂಗಂದು ನಷ್ಟ ಮತ್ತೆ ಬಾಕಿ ಅಂತ ಎಷ್ಟು ಉಳಿಸ್ಕೋಬೇಕು? ಅವ್ರಿಗೆ ನೋಡಿ, ಉಳಿಸ್ಕೊಂಡ್ರು ನೀವು ಎಲ್ಲಿಂದ ತಗೋತೀರಿ? ನಮ್ಮಿಂದಾನೇ ತಗೋತೀರಿ. ಅಲ್ಲಿಗೆ ನನ್ನ ಸಮಾಜವಾದ ಚಿಂತನೆ ಸ್ಟಾಪ್ ಆಗಿ ತೆರಿಗೆದಾರನ ಚಿಂತನೆ ಶುರು ಆಗ್ತದೆ. ಅಲ್ಲಿಗೆ ನಾನು ಕೇಳ್ತೀನಿ, ಸರ್ ಯು ಆರ್ ಅಂಡರ್ ಲಾಸಸ್, ಹೌ ವಿಲ್ ಯು ರಿಕವರ್ ದಿಸ್? ಯು ಗಿವ್ ಮಿ ಟ್ಯಾಕ್ಸ್ ಅಂತ ನನಗೆ ಕೇಳ್ತೀರಿ. ಆಮೇಲೆ ಅವ್ರು 1,05,000 ಜನ ಎಂಪ್ಲಾಯ್ಸ್ ಇದಾರಲ್ಲ, ನನಗೆ ಅವ್ರ ಮನೆ ನಡಿಬೇಕಲ್ಲ. ಅವ್ರು ಈಗ ನತದೃಷ್ಟತನ ಹೆಂಗೆ ಅಂದ್ರೆ, ಅವ್ರಿಗೆ 5ನೇ ತಾರೀಕು ಅವರು ಏನಂದ್ರೆ, ಹಿಂದೆ ಏನಾಗ್ತಿತ್ತು, PGR ಸಿಂಧೆ ಅವರು ಮಿನಿಸ್ಟರ್ ಆಗಕ್ಕಿಂತ ಹಿಂದೆ ಅವರೊಂದಷ್ಟು ಒಂದು ರೂಪಾಯಿ 2 ರೂಪಾಯಿ ಇಟ್ಕೊಳ್ಳಿ ಜೋಬಲ್ಲಿ. ಇವಾಗ PGR ಸಿಂಧೆ ಅವ್ರು ಬಂದ್ಮೇಲೆ ಅದು ಆಗ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗ್ತದೆ. ಎಲ್ಲಾ ಕರಪ್ಷನ್ ಅಲ್ಲೂ ಏನಿತ್ತು ಅಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಇತ್ತು, ಕಂಡಕ್ಟರ್ ಬಸ್ ಡ್ರೈವರ್ ಲೆವೆಲ್ ಇರ್ಲಿಲ್ಲ. ಇವರು ಪಾಪ ಸಂಬಳ ಇಸ್ಕೊಂಡು 5ನೇ ತಾರೀಕು ಸಂಬಳದಲ್ಲಿ ಅವ್ರ ಮನೆ ಖರ್ಚುಗಳನ್ನು ನಿಭಾಯಿಸ್ಕೊಳ್ಳೋರು. ನೀವೇನಾದ್ರೂ ಈ ಕೋತ ಆಗ್ತಿರೋದಕ್ಕೆ ಸಂಬಳ ಏನಾದ್ರು ಡಿಲೇ ಮಾಡಿದ್ರೆ ಅವ್ರ ಮಕ್ಳಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಅವ್ರ ಮನೇಲಿ ಊಟ ಮಾಡಕ್ಕಾಗಲ್ಲ. ಇಂತ ಒಂದು ಪರಿಸ್ಥಿತಿಗೆ ಬರುತ್ತೆ. ಅಂದ್ರೆ ನೀವು ಹೊಟ್ಟೆ ಮೇಲೆ ಹೊಡಿತಿರೋದು ಯಾರಿಗೆ? ಯಾರು BPL ಕಾರ್ಡ್ಗಿಂತ ಸ್ವಲ್ಪ ಮೇಲೆ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಯಾರಿದ್ದಾರೆ ಅವ್ರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಾ. ಅದು ಖಂಡಿತವಾಗ್ಲೂ ಇಲ್ಲಿ ಕಾಣಿಸುತ್ತೆ. ಅಶೋಕ್ ಗೌಡ್ರೆ, ಇಲ್ಲಿ ಏನಾಯ್ತು ನಿಖೇತ್, ವಿಶ್ವಾಸಾರ್ಹತೆ ಒಂದು ಕಡೆ. ನೀವು ಏನು ನಮ್ಗೆ ಎಲ್ರಿಗೂ ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಸೆ ತೋರಿಸಿದಿರಿ. ನೀವ್ ಹೇಳಿದಿರಿ 200 ಯೂನಿಟ್ ಎಲ್ರಿಗೂ ಸಿಗುತ್ತೆ. ನೀವ್ ಹೇಳಿದಿರಿ ಎಲ್ಲಾ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ಆಯ್ತು. ನೀವು ಅದರಲ್ಲೂ ಹೇಳಿದ್ರಿ ಕೆಂಪ್ ಬಸ್ಸು, KSRTC ಬಸ್ಸು, ಅದರಲ್ಲಿ ನೀವು ಸ್ಪಷ್ಟ ಆಯ್ತು. ಗೃಹಿಣಿ ಅಂತ ಹೇಳಿದಿರಿ ನೀವು ಅದರಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಕೆಲಸ ಮಾಡಬಾರ್ದು. ಒಂದೇ ಮನೆಯಲ್ಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲದೆ ಇರುವಂತ ರೀತಿ ಇರಬಾರ್ದಂತ ರೀತಿಯಲ್ಲಿ ನಿಮ್ಮ ಷರತ್ತುಗಳು ಬರಬಾರ್ದು. ಗೃಹಿಣಿ ಇಸ್ ಗೃಹಿಣಿ, ಮನೆ ಯಜಮಾನಿ ಅಂತೀರಿ. ಇವಾಗ ಏನ್ ಮಾಡ್ಬೋದು, ಈಗ ಏನ್ ಮಾಡ್ಬೋದು ಅಂತ ಜಸ್ಟ್ ನಮ್ಮ ಆತಂಕ ಜನರಿಂದ ನಾನು ಕೇಳಿರೋದು. ನಿಮ್ಮ 60 ವರ್ಷಕ್ಕಿಂತ ದೊಡ್ಡರಿದ್ರ ಅವ್ರಿಗೆ ವೃದ್ಧ ವೇತನ ಬರುತ್ತಲ್ರಿ. ಅವ್ರ ಪಾಪ ಗಂಡ ತೀರ್ಕೊಂಡ್ಬಿಟ್ಟಿದ್ರ ಅವ್ರಿಗೆ ವಿಧವೆ ವೇತನ ಬರುತ್ತಲ್ರಿ. ಹಂಗಂದ್ರೆ ಯಾರು ಉಳಿದವ್ರು ಯಾರು? ಗೃಹಿಣಿ ಅಂದ್ರೆ ಮದುವೆ ಆಗಿರ್ಬೇಕು, ಅವ್ರ ಗಂಡ ಬದುಕಿರ್ಬೇಕು, ಅವ್ರು ಇನ್ನೂ ವಿಧವೆ ಆಗಿರ್ಬಾರ್ದು, 60 ವರ್ಷ ವಯಸ್ಸು ದಾಟಿರ್ಬಾರ್ದು, ಮನೆಯಲ್ಲಿ ಅವ್ರೊಬ್ಬರೇ ಹೆಂಗಸರು ಇರಬೇಕು. ಎಷ್ಟು ಕಂಡೀಷನ್ ಅಂತ ನಾವು ಊಹೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ಜನರಿಗೆ. ನಿಕೇತು ಸ್ಪಷ್ಟನೆ ಬೇಕಪ್ಪ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನಿಮ್ಮ ಬದ್ಧತೆಗೆ ನಾನು ಬಹಳ ದೊಡ್ಡ ಇಲ್ಲ, ನಮ್ಮ ಬದ್ಧತೆ ಜನರಿಗೆ, ಕರ್ನಾಟಕದ ಜನತೆಗೆ ನಮ್ಮ ಬದ್ಧತೆ, ಕರ್ನಾಟಕದ ಜನತೆಗೆ ನಿಮ್ಮ ಬದ್ಧತೆ. ಸರ್ಕಾರದವರು ಈ ಗ್ಯಾರಂಟಿಗಳನ್ನೆಲ್ಲ ಕೊಡಬೇಕು, ಅದನ್ನ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗಿರುವಂತ ಸ್ಪಷ್ಟತೆ ಮತ್ತೆ ಈ ಜನರುಗಳಿಗೆ ಇದನ್ನೆಲ್ಲ ನೀವು ತಲುಪಿಸಬೇಕು ಅನ್ನೋಂಥ ಕಮಿಟ್ಮೆಂಟ್ ಇಂದ ಪಾಪ ನೀವು ನಮ್ಮನ್ನ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ. ಆದ್ರ ದುರಂತ ಏನು ಅಂತಂದ್ರೆ, ಇದೇ ನೀವು ಪಾಪ ಮಗು ಹುಟ್ಟಿನೂ 9 ದಿವಸ ಆಗಿದೆ, ಮಗು ನಿಂತ್ಕೊಳ್ಳೋಕ್ಕೇನೆ 9 ತಿಂಗಳು ಬೇಕು. ಅಂತದ್ರಲ್ಲಿ 9 ದಿವಸದ ಮಗುಗೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿರುವ ನೀವು 9 ವರ್ಷಗಳ ಹಿಂದೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದವ್ರಿಗೆ ಎಲ್ಲಯ್ಯ ಸೃಷ್ಟಿ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರಲೇ ಇಲ್ಲ. ವಿದೇಶದಲ್ಲಿರೋ ದುಡ್ಡನ್ನೆಲ್ಲ ತಗೊಂಡು ಬಂದು ಈ ದೇಶ ಟ್ಯಾಕ್ಸ್ ಫ್ರೀ ಮಾಡ್ತೀನಿ ಅಂತ ಹೇಳಿದವ್ರಿಗೆ ಎಲ್ಲಯ್ಯ ತಗೊಂಬಂದೆ ದುಡ್ಡು ಅನ್ನೋ ಪ್ರಶ್ನೆ ಕೇಳಲೇ ಇಲ್ಲ. ಕೇಳಿ, ನಾನು ನೀವು ಹೇಳಿದೆಲ್ಲ ಕೇಳ್ತೀನಿ. ಅಲ್ಲಲ್ಲ, ಪ್ರಶ್ನೆ ಏನ್ ಗೊತ್ತಾ, ಬಹಳ ಮುಖ್ಯವಾಗಿ ಸಮಾಧಾನವಾಗಿ ಕೇಳಿಸ್ಕೊಂಡ್ಬಿಡಿ. ಈ ತರದ ಸಾಲು ಭರವಸೆಗಳನ್ನು ಕೊಟ್ಟು ಏನ್ 15 ಲಕ್ಷ ರೂಪಾಯಿ ದುಡ್ಡೆಲ್ಲ ತಗೊಂಡು ಬಂದ್ಬಿಟ್ರೆ ಹಾಕಬಹುದು, ಹಾಕ್ತಿವಿ ಅಂತ ಹೇಳಿಲ್ಲ, ಹಾಕಬಹುದು ಅಂತ ಭಾಷಣ ಮಾಡ್ಕೊಂಡು ಹೋದ್ರು ಅಂತ ಅವ್ರು ಇವತ್ತು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಇವತ್ತು ಅವ್ರು ಹೇಳಿದ್ರಲ್ಲ, ಕಪ್ಪಣ ಬಂದರೆ ನಾವು ಬಂದ್ರೆ 100 ದಿವಸದಲ್ಲಿ ತತ್ತೀವಿ, ಎಲ್ ತರಲಿಲ್ಲ ಅಂತ ಪ್ರಶ್ನೆ ಕೇಳಲಿಲ್ಲಲ್ಲ ಸರ್ ನೀವು. ಆಯ್ತು, ದೇ ಆರ್ ಈಕ್ವಲಿ ಕ್ವಶನಬಲ್. 9 ವರ್ಷದ ಹುಡುಗನನ್ನ, ನವಯುವಕನನ್ನ, ಮೀಸೆ ತಿರುತ್ತಿರೋನ್ನ, ಜಗದ್ಗುರು ಅಂತ ಹೇಳ್ತಿರೋನ್ನ ಪ್ರಶ್ನೆ ಕೇಳ್ತಾ ಇಲ್ಲ ನೀವು. ನೆನ್ನೆ ಹುಟ್ಟಿರೋ ಮಗುನ ಪಾಪ ಇನ್ನೂ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಇನ್ನು ಚೆಕ್ ಅಂಡ್ ಬ್ಯಾಲೆನ್ಸಸ್ ನೋಡೋದಕ್ಕೆ ನಮಗಿನ್ನೂ ಬಹಳಷ್ಟು ಸಮಯ ಬೇಕಾಗಿದೆ. ನಮಗಿಷ್ಟೆಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಅವ್ರನ್ನು ಮಗು ಹುಟ್ಟೋ ಮುಂಚೆನೆ ಇಷ್ಟೆಲ್ಲ ಆಶ್ವಾಸನೆ ಕೊಟ್ಟವ್ರು ನೀವು. ಈ ಮಗುನ್ ಹುಟ್ಟಿಸಿದವ್ರು ನೀವೇ ಅಷ್ಟೊಂದು ಯೋಚನೆ ಮಾಡ್ಲಿಲ್ಲ. ಇದು ನಮ್ಮ ಮಗುನೇ ಅಲ್ಲ, ನಾವ್ ಯಾಕ್ರಿ ಯೋಚನೆ ಮಾಡೋಣ? ಹೇಳಿ, ಮಗು ಹುಟ್ಟಿಸಿದವ್ರು ನೀವು, ನೀವು ಅವತ್ತು ಯೋಚನೆ ಮಾಡಲಿಲ್ಲ. ಇವತ್ತು ಉತ್ತರಿಸ್ತೇನೆ. ಚರಣ್ ಗೌಡ್ರು ಕೇಳಿದ್ದನ್ನು ಉತ್ತರಿಸಬೇಕು,
ಅಶೋಕ್ ಗೌಡ್ರು ಕೇಳೋದ್ನು ಉತ್ತರಿಸ್ಬೇಕು, ನಾವು ಉತ್ತರಿಸ್ತೇವೆ. ಪ್ಲೀಸ್ ಪ್ಲೀಸ್. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಲ್ಲಿಂದ ಬರುತ್ತೆ ಹಣ, ಯಾಕೆ, ಏನು, ಎತ್ತ ಅಂತೆಲ್ಲ ಕೇಳ್ತೀವಿ. ಅದನ್ನ ನಾವು ಕೇಳಲ್ಲಪ್ಪ ಸ್ವಾಮಿ, ನೀವಲ್ಲ. ನಮ್ಗ್ ಯಾಕ್ ಬೇಕು? ಆ ಜನ್ರೇ ಕೇಳ್ತಿದ್ದಾರೆ. ನೀವು ಅನುಷ್ಠಾನ ಮಾಡಿ, ನಮ್ಗೆ ಅಷ್ಟೇ ಬೇಕು. ನೀವು ಎಲ್ಲಿಂದ ತರ್ತೀರಿ, ನಿಮಗ್ ಬಿಟ್ರೆ ಅದು ನೀವು ನಮ್ಮ ಮೇಲೆ ತೆರಿಗೆ ಹೊರೆ ಹಾಕ್ತೀರಿ, ಅದ್ರ ಪರಿಣಾಮ ನೀವೇ ಎದುರಿಸ್ತೀರಿ. ಪ್ಲೀಸ್. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಸರ್ಕಾರ ಬಂದಿನೋ ಒಂದು 9 ದಿವಸವೋ ಏನೋ ಆಗಿದೆ. ಎಷ್ಟು ದಿವಸ ಆಯ್ತು ಸರ್? 20ನೇ ತಾರೀಕಿಗೆ ಲೆಕ್ಕ ಹಿಡಿದ್ರೆ 11 ದಿವಸ ಆಯ್ತು. ಪ್ರಮಾಣ ವಚನ ನೀವು 2ನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದಾದ್ರೆ ಹಂಗಾಯ್ತು. ನೀವು ತೀರ್ಪಿನ ದಿನ ಹಿಡಿದ್ರೆ ಮೇ 13ಕ್ಕೆ ಬಂದು ಅಲ್ಲಿಗೆ 17, 18 ದಿನ ಆಯ್ತು. ಅದು ತೀರ್ಪು ಅವತ್ತು ಮುಖ್ಯಮಂತ್ರಿ ಅವರೇ ಇರ್ತಾರೆ. ಆಯ್ತು. 9 ದಿವಸಗಳಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ನಮ್ಗೆ ಕೇಳ್ತಾ ಇದ್ದಾರೆ. 11 ದಿವಸ ಟೆಕ್ನಿಕಲಿ 11 ದಿವಸನೇ ಇಟ್ಕೊಳ್ಳಿ ಸರ್. 11 ದಿವಸದ ಮಗುನ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಅಲ್ಲಪ್ಪ, ಬಹಳ ಮುಖ್ಯವಾಗಿ ಕೇಳ್ತಿರೋ ನಿಮ್ಮ ಹೇಳಿಕೆ ಆಧಾರದ ಮೇಲೆ ನೀವೇನ್ ಹೇಳಿದ್ರಿ? ಮೊದಲನೇ ಸಂಪುಟದಲ್ಲಿ ಏನಂದ್ರಿ? ಹೇಳಿ. ಮೊದಲನೇ ಸಂಪುಟದಲ್ಲಿ ಇದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರಿ. ನಾನ್ ಬಿಡ್ರಿ, ನೀವು ಬಿಡ್ರಿ. ರಾಹುಲ್ ಗಾಂಧಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಹಮಾರೆ ಪಹಲೆ ही कैबिनेट में हमारे सब गारंटी कानून बन जाएंगे अंದ್ರು. ಏನದ್ರ? हमारा पहले कैबिनेट में 5 प्रॉमिसेस जो हम किए थे वो 5 प्रॉमिसेस के बारे में चीफ मिनिस्टर ऑर्डर किए हैं. ಎಲ್ಲಪ್ಪ ಅದು? ನಾವು ಆರ್ಡರ್ ಮಾಡಿದ್ದೇವೆ. ಎಲ್ಲಪ್ಪ ಅದು? ಅಲ್ಲಲ್ಲ, ಎಲ್ಲಪ್ಪ ಅದು? ನಾವು ಜಾರಿ ಸರ್ ಎಲ್ಲಿ ನಮಗೆ ಡೀಟೇಲ್ ಹೇಳಿ, ಎಲ್ಲಿದೆ ಆರ್ಡರ್? ನಾನು ಕೇಳ್ತೀನಿ. ಓಕೆ, ಬನ್ನಿ ಬನ್ನಿ ಬನ್ನಿ, ಬನ್ನಿ ಪ್ರಶ್ನೆ ಬನ್ನಿ. ಪ್ರಿನ್ಸಿಪಲ್ ಒಪ್ಪಿಗೆ ಇರೋದನ್ನ ಆರ್ಡರ್ ಅಂತ ಹೇಳಲ್ರಿ. ಇಟ್ ಇಸ್ ಅನ್ ಅಕ್ಸೆಪ್ಟೆನ್ಸ್. ಅಲ್ಲಲ್ಲ, ಅದನ್ನ ಆರ್ಡರ್ಗುನು ಅಕ್ಸೆಪ್ಟೆನ್ಸ್ ಇನ್ ಪ್ರಿನ್ಸಿಪಲ್ ಅಗ್ರಿಮೆಂಟ್ಗುನು ವ್ಯತ್ಯಾಸ ಇದೆ. ಕೇಳಿಯಪ್ಪ, ನನ್ನ ಪ್ರಶ್ನೆ ಎಲ್ಲಿಂದ ಬರುತ್ತೆ? ನನ್ನ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಇದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಮಾಡಿದ್ರು ಅದೇ ದಿವಸ. ಇಲ್ಲ ಸಿದ್ದರಾಮಯ್ಯನವರು ಅವರು ಹೇಳದಂತೆ ಇವತ್ತೇ ಸರ್ಕಾರದವರು ತೀರ್ಮಾನ ಕೂಡ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಅವರು ಪತ್ರಗಳನ್ನು ಕೂಡ ಹೊರಡಿಸಿದ್ದಾರೆ. ಅವ್ರು ಜಾರಿ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರೋ, ನಮ್ಮ ವಿರೋಧ ಪಕ್ಷದ ಪ್ರಮುಖ ಮುಖಂಡರಾಗಿರುವಂತ ಯಡಿಯೂರಪ್ಪನವ್ರಿಗೂ ಕೂಡ ನಮ್ಮ ಬಗ್ಗೆ ಒಂದು ಭರವಸೆ ಇದೆ. ನಿಮಗೆ ವ್ಯಂಗ್ಯ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಹೇಳಿ. ಅಲ್ಲಲ್ಲ, ಪರವಾಗಿಲ್ಲ ಹೇಳಿ. ನೀವು ವ್ಯಂಗ್ಯ ನಾವು ಮಾಡ್ತೀವಿ, ಹೇಳಿ. ಆದ್ರೆ ಬಹಳ ಮುಖ್ಯ, ನೀವು ಆಗ್ಲೇ ಕೇಳಿದ್ರಲ್ಲ, ಏನೋ ನಾವು ಕೊಟ್ಟು ಬಿಡ್ತೀವಿ ಅಂತ ನೀವು ಸಿದ್ದರಾಮಯ್ಯ ಹೇಳಿದ್ರಿ. ಆದ್ರೆ ಇವ್ರನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲೇನೆ, ಮಿತ್ರೋ ವಿದೇಶ से पैसा लाएगा, हम 100 ಸ್ಮಾರ್ಟ್ ಸಿಟೀಸ್ ಕರೆಂಗೆ, हम बुलेट ट्रेन्स करेंगे. ಕೇಳಿ ಸರ್ ಪ್ರಶ್ನೆನ. ನಾನು ಮೆಚ್ತೀನಿ, ಇದನ್ನ ಇಲ್ಲೂ ಹೇಳ್ತೀನಿ, ಅವ್ರಿಗೆ ವೈಯಕ್ತಿಕವಾಗೂ ನಾನು ಹೇಳಿದ್ದೀನಿ. ಬಟ್ ಪ್ರಶ್ನೆ ನೋಡಿ, ಅಲ್ಲಿ ಕೇಳಿದ ಪ್ರಶ್ನೆ ನಿಮ್ ಹೆಸರೇನು ಅಂತ. ಅವ್ರು ಮಾತಾಡ್ತಿರೋದು ಲಾಲ್ ಬಾಗ್ ಅಲ್ಲಿರೋ ಹೂವಾದ ಸೌಂದರ್ಯದ ಬಗ್ಗೆ. ಅಂದ್ರೆ ವ್ಯತ್ಯಾಸ ಇಲ್ಲ. ಪಲಾಯನವಾದ ಅಂತ ಯಾಕೆ ಅನ್ಬಾರ್ದು? ಲಾಲ್ ಭಾಗದಲ್ಲಿ ಬಂದು ಕೇಳಿದೆ. ನೀವು ಪಾಪ ಜನರ ಕಿವಿಗಿಡೋದು ಬೇಡ, ಇಬ್ಬರನ್ನು ಸಮಾನವಾಗಿ. ಇವಾಗ ಯಾರು ಇಡ್ತಾರೋ ನೀವು ಅವತ್ ಸಾಂಕೇತಿಕವಾಗಿ ನಿಮ್ ನಾಯಕರೆಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲ ಸದನದಲ್ಲಿ ಕಿವಿಯಿಂದ ಹೂವ ಇಟ್ಕೊಂಡ್ ಬಂದಾಗ ನಾನು ಸುದ್ದಿ ಮಾಡಿದ್ವಿ. ಆಯ್ತಾ? ಅವತ್ತು ನಿಷ್ಪಕ್ಷಪಾತವಾಗಿ ಸಾಂಕೇತಿಕವಾಗಿ ನೀವು ಮಾಡಿದ್ದನ್ನ ನಾವು ಯಾವುದೇ ಒಂದು ಬೇರೆ ಬೇರೆ ರೀತಿಯ ಬಯಾಸ್ಗಳಿಲ್ದೇನೆ ಜನರ ಮುಂದೆ ಹೇಳಿದ್ವಪ್ಪ. ಇವತ್ತು ನಾನು ಹೇಳ್ತೀನಿ, ಪಲಾಯನವಾದ ಆಗ್ಬಾರ್ದು. ಪಲಾಯನವಾದ ನಾನು ವೈಯಕ್ತಿಕವಾಗಿ ನಿಮಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಅವ್ರಿಗೆ ಕೇಳೋದು ಅವ್ರಿಗೆ ಕೇಳೋಣ. ನಾನು ವೈಯಕ್ತಿಕವಾಗಿ ನಿಖಿಲ್ ಜೋಶಿ ಅವ್ರ ಮೇಲೆ ಮಾಡ್ತಿರುವ ಆರೋಪ ನನಗೆ ಗೊತ್ತಾಯ್ತು. ನನಗೆ ಅರೆ ಇದು ನಾನು ಕಳೆದ 9 ದಿವಸ 11 ದಿವಸ ಸರ್ಕಾರ, ನೀವು ಹೇಳಿ 11 ಅಂತ ಇಟ್ಕೊಳ್ಳಿ, 11 ದಿನಗಳಲ್ಲಿ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಇಷ್ಟು ಮುಂದಾಲೋಚನೆ ಅಥವಾ ಒಂದು ಆಲೋಚನೆ ಇರ್ತೇನೆ ಗ್ಯಾರಂಟಿ ಘೋಷಣೆಗಳು ಮಾಡುತ್ತೆ ಅಂತ ನಾವು ಒಪ್ಪಬೇಕಾ? ಯಾಕೆ ಒಪ್ಪಬಾರ್ದು? ಮುರಳೀಧರ್ ಅವ್ರು ಹೇಳಿದ್ರಲ್ಲ, ಯಾವ್ದೇ ಲೆಕ್ಕಾಚಾರ ಇಲ್ದೆ ಮಾಡ್ಬಿಟ್ಟಿದ್ದೀರಿ ಅಂತ. ಹಾಗಲ್ಲ ಸರ್, ಹೇಳಿ ಮತ್ತೆ. ಲೆಕ್ಕಾಚಾರ ಇಲ್ದೆ ನಾವು ಮಾಡ್ಬಿಟ್ವಿ. ವಿತ್ ಡ್ಯೂ ರೆಸ್ಪೆಕ್ಟ್ ಮುರಳಿ ಸರ್, ನೋಡಿ ನಾವ್ ಇದನ್ನ ಯಾಕೆ ಇದನ್ನ ಮಾಡ್ತಾ ಇದೀವಿ, ಬಹಳ ಸ್ಪಷ್ಟತೆ ಏನು, ಯಾಕೆ ಜನಕ್ಕೆ ನಾವು ಈ ಕಲ್ಯಾಣ ಯೋಜನೆಗಳನ್ನು ತರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದು ಜನರಿಗೆ ಯಾಕೆ ತರ್ತಾ ಇದ್ದೀರಿ ಅಂತ ನಾವು ಉದ್ದೇಶ ನಾವೇ ಹೇಳಿದೀವಿ, ನಾವಿಬ್ರು ಹೇಳಿದೀವಿ. ಉದ್ದೇಶ ಚೆನ್ನಾಗಿ ಓಪನಿಂಗ್ ರಿಮಾರ್ಕ್ಸ್ ಎಲ್ಲ ಹೇಳಿದೆ. ಉದ್ದೇಶ ಪುವರ್ ಪೀಪಲ್ಗೆ ಹೆಲ್ಪ್ ಮಾಡಬೇಕು ಅಂತ. ಆದ್ರೆ ಕೈಯಲ್ಲಿ ದುಡ್ಡು ಎಲ್ಲಿದೆ ಅಂತ ಒಂದು ಪ್ರಶ್ನೆ ಹೇಳ್ತಾರೆ ಸರ್. ಇವ್ರು ಹೇಳ್ತಾರೆ ಈಗ 9 ದಿನದಿಂದ ಹುಟ್ಟಿದ ಮಗು ಅಂತ. ಅಲ್ಲ ಸರ್, 9 ತಿಂಗಳ ಹಿಂದೆ 9 ದಿನ ಹಿಂದೆ ಹುಟ್ಟಿರೋ ಮಗು ಓಕೆ. 9 ತಿಂಗಳು ಗರ್ಭಿಣಿ ಇದ್ರಲ್ಲ ಸರ್, ಆ ಟೈಮಲ್ಲಿ ಮಗುನ್ ಹೆಂಗ್ ಬೆಳೆಸ್ತೀನಿ ನಾನು? ಮಗುನ್ ಯಾವ ಶಾಲೆಗೆ ಸೇರಿಸ್ತೀನಿ? ಮಗು ಹೆಂಗ ಬಸ್ಸಲ್ಲಿ ಓಡಾಡುತ್ತೆ? ಫೀಸ್ ಹೆಂಗ್ ಕಟ್ತೀನಿ? ಮಗುಗ್ ಬಟ್ಟೆ ಎಲ್ಲಿಂದ ಕೊಡಿಸ್ತೀನಿ? ಸರ್, ಇದೆಲ್ಲ ಯೋಚನೆ ಮಾಡ್ಬೇಕಾ ಬೇಡವಾ ಸರ್? ಈಗ ಇದು ಹೆಂಗಾಗಿದೆ ಅಂತಂದ್ರೆ, ಅದ್ಯಾರೋ ಒಬ್ಳು 11 ದಿವಸ ಇದ್ಲಂತೆ, ಇನ್ನೊಂದು ದಿವಸ ಕಾಯ್ದಲ್ಲೇ ಒದ್ದಾಡ್ತಾ ಇದ್ಲಂತೆ. ನೀವು 9 ದಿವಸ ಕಾಯ್ದಿದ್ದೀರಿ, 11 ದಿವಸ ಸರ್ಕಾರ ಆಗಿದೆ ಅಂತ ಹೇಳಿದಿರಿ, 11 ದಿವಸ ಕಾದಿದ್ದೀರಿ. ನೋಡಿ, ನಾವು ಪ್ರಶ್ನೆ ಕ್ಯಾಬಿನೆಟ್ ಮೀಟಿಂಗ್ ಶುಕ್ರವಾರ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯನವರು.
ಆಗಿದೆ ಕ್ಯಾಬಿನೆಟ್, ಬಟ್ ಇನ್ನೊಂದು ಕ್ಯಾಬಿನೆಟ್ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಂತ ನಡೆಸಿದ್ದಲ್ಲ ಇವತ್ತು. ಅಲ್ಲ ಇವತ್ತು ಅದೇ ಸಹಜವಾಗಿ ಸಚಿವರನ್ನು ನೀವು ಹೆಸರು ಕೊಟ್ರೆ ಕ್ಯಾಬಿನೆಟ್, ನೀವು ಹೆಸರು ಕೊಡದೆ ಕ್ಯಾಬಿನೆಟ್ ಅಲ್ಲ. ಚರ್ಚೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ. ಮತ್ತೆ ಇನ್ನೊಂದು ಪ್ರಶ್ನೆ ನೀವು JDS ನವರೆಗೂ ನಾನು ಉತ್ತರಿಸಬೇಕು, ಯಾಕೆಂದ್ರೆ ಎಲ್ಲರೂ ಪ್ರಶ್ನೆ ನನಗೆ ಇರೋದ್ರಿಂದ ಐ ವಿಲ್ ಟೇಕ್ ಸಮ್ ಟೈಮ್. ಪ್ಲೀಸ್ JDS ನವ್ರು ಹೇಳ್ತಾ ಇದ್ರು ಏನು ಯಾವ ರೀತಿ ತಗೊಂಡು ಬಂದ್ಬಿಡ್ತಾರೆ ದುಡ್ಡನ್ನ, ವಚನ ಉಳಿಸ್ಕೇಳಿ ಮತ್ತೊಂದು ಅಂತ ಹೇಳಿ. ನಾನು ಅವ್ರದೇ ಪಕ್ಷದೊಳಗಡೆ ಪತ್ರಿಕೆ ಒಳಗಡೆ ನೋಡಿ ಸರ್, ಅವ್ರು ಕೊಟ್ಟಿರುವಂತ ಅಡ್ವರ್ಟೈಸ್ಮೆಂಟ್ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ರೈತರಿಗೆ ಎಕರೆಗೆ 10,000 ಕೊಡ್ತೀವಿ, ಸ್ತ್ರೀ ಶಕ್ತಿಗಳ ಸಂಘ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀವಿ, ವೃದ್ಧಾಪ್ಯ ವೇತನ ಎಲ್ಲ ಮನೇಲಿ ಒಬ್ಬ ಮುದುಕರು ಇದ್ದೇ ಇರ್ತಾರೆ 5,000 ರೂಪಾಯಿ ಕೊಡ್ತೀವಿ, ಯುವಕ ರೈತರನ್ನ ಮದುವೆ ಆದರೆ ಹೆಣ್ಣು ಮಕ್ಕಳಿಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ, LKG ಇಂದ PUC ವರೆಗೂ ಶಾಲೆ ಮಾಡ್ತೀವಿ. ಅದು ಒಳ್ಳೆ ಸ್ಕೀಮ್ ಬಿಡಿ, ನಾನು ಒಪ್ಲೇಬೇಕು. ರಿಕ್ಷಾ ಚಾಲಕರಿಗೆ 2,000 ಕೊಡ್ತೀವಿ, ವರ್ಷಕ್ಕೆ 5 ಸಿಲಿಂಡರ್ ಫುಲ್ ಫ್ರೀ ಕೊಡ್ತೀವಿ. ನಾವು ಮಾಡಿದ ಘೋಷಣೆಗಳನ್ನ ಟೀಕೆ ಮಾಡುವಂತ ಜನತಾದಳದವರು ಇವರು ಮಾಡಿರುವ ಘೋಷಣೆಗಳನ್ನ ಈಡೇರಿಸೋದಕ್ಕೆ 8,000 ಕೋಟಿ ಬೇಕು ಅನ್ನೋ ಲೆಕ್ಕ ಬಿಜೆಪಿ ನೋಡಿ ಸರ್. ಅದು ನಮ್ಮ ಪ್ರಣಾಳಿಕೆ ಬುಕ್ ತಗೊಂಡು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1 ಗ್ರಾಮ ಪಂಚಾಯತಿಗೆ 5 ಕೋಟಿ ರೂಪಾಯಿ ನಿಮ್ಮ ಹಾಸ್ಪಿಟ್ಲು ಮತ್ತು ನಿಮ್ಮ ಇದು ಏನು ಹೈಟೆಕ್ ಸ್ಕೂಲ್ ಕಟ್ಟಲಿಕ್ಕೆ, 6,300 ಗ್ರಾಮ ಪಂಚಾಯತಿಗಳಿಗೆ 33,000 ಕೋಟಿ ನಾವು ಎತ್ತಿಟ್ಟಿದ್ವಿ. 17,000 ಕೋಟಿ ನಿಮ್ಮ ಫ್ರೀ ಸಿಲಿಂಡ್ರು, ಸ್ತ್ರೀ ಶಕ್ತಿ ಸಾಲ ಮನ್ನಾ, ಆಟೋದವರಿಗೆ ಸೇರಿ 17,000. 50,000 ಕೋಟಿ 5 ವರ್ಷದಲ್ಲಿ, 10,000 ಕೋಟಿ ಒಂದೊಂದು ವರ್ಷಕ್ಕೆ ಡಿವೈಡ್ ಮಾಡಿ ಇಸ್ ಎಕ್ಸ್ಪ್ಲೈನ್ಡ್. ಆಮೇಲೆ ಇನ್ನೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಅವ್ರು ಹೇಳಿದ್ದೇನು, ನನಗೆ ನೀವು ಸಂಪೂರ್ಣ ಅಧಿಕಾರ ಕೊಟ್ಟರೆ ನಾನು ಈ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ ಅಂದರೆ ಜನತಾದಳನ ವಿಸರ್ಜನೆ ಮಾಡ್ತೀನಿ ಅಂತ ಅಂದರೆ, ನಿಮಗೆ ಮೆಜಾರಿಟಿ ಬಂದಿಲ್ಲ ಅಂದರೆ ವಿಸರ್ಜನೆ ಮಾಡಿ ಅಂತ ನೆನ್ನೆಯಿಂದ ಉಲ್ಟಾ ಹೊಡಿತಾ. ನಾವು ಯಾವುದೇ ಪಕ್ಷಕ್ಕೆ ಸೋಲಾಗಿಲ್ವಾ ಸರ್? BSP, ಈ ರಾಷ್ಟ್ರೀಯ ಪಕ್ಷ BSP ಇವತ್ತು ಉತ್ತರ ಪ್ರದೇಶದಲ್ಲಿ 2 ಸೀಟ್ ಇದೆ. ಅವ್ರ ಪಕ್ಷ ಇದು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರಾ, ಏನು ಪಕ್ಷನ ವಿಸರ್ಜನೆ ಮಾಡ್ತಾ ಇದ್ದಾರಾ? ಹಂಗಾದ್ರೆ ಈಗ ಇಡೀ ಕಾಂಗ್ರೆಸ್ 31 ಸ್ಟೇಟಲ್ಲಿ ರೂಲಿಂಗ್ ಮಾಡ್ತಾ ಇರೋ ಕಾಂಗ್ರೆಸ್ಸು, ನಮ್ಮ ಪಕ್ಷ 3 ಡಿಸ್ಟ್ರಿಕ್ಟ್ ಅನ್ನೋದಾದ್ರೆ ಅವ್ರು 3 ಸ್ಟೇಟಿಗೆ ಬಂದಿದ್ದಾರೆ, ಪಕ್ಷ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ನವ್ರಿಗೆ ಇದೊಂದು ಬೂಸ್ಟ್. ನಾನು ಯಾವಾಗೂ ಹೇಳ್ತೀನಿ, ಜನ ನಿಮ್ಗೊಂದು ಬೂಸ್ಟ್. ಇದು ಆರ್ಥಿಕತೆಗೆ ವಿರುದ್ಧವಾದಂತ ಒಂದು ಘೋಷಣೆ ಕಾಂಗ್ರೆಸ್ ಆಗಿದ್ರೆ ನಿಮ್ದು ಅದೇನೆ. ಇಲ್ಲ 1 ನಿಮಿಷ. ಆರ್ಥಿಕತೆಗೆ ವಿರುದ್ಧವಾದ ಅಲ್ಲ ಇದು. 50,000 ಕೋಟಿ 5 ವರ್ಷದಲ್ಲಿ ಮೊಬಲೈಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ಆರ್ಥಿಕ ದಿವಾಳಿತನ ಅಲ್ಲ. ಕುಮಾರಸ್ವಾಮಿ ಅವರು ಸಿಕ್ಕ 14 ತಿಂಗಳಲ್ಲಿ 27,000 ಕೋಟಿ ರೈತರ ಸಾಲ ಮನ್ನಾ ಅವ್ರ ಜೊತೆಲೇ ಇದ್ದು ಅವ್ರನ್ನೇ ಕನ್ವಿನ್ಸ್ ಮಾಡಿ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅವತ್ತೇನು ಆರ್ಥಿಕ ದಿವಾಳಿತನ ಆಗಿರಲಿಲ್ಲ. ನಾನು ನಿಮ್ಗೆ ಹೇಳೋದೇನಂದ್ರೆ 85,000 ಕೋಟಿ ಇಂಟು 5 ವರ್ಷ ಅಂದ್ರೆ ನಿಮಗೆ 5 ಲಕ್ಷ ಕೋಟಿ ಬೇಕಾಗುತ್ತೆ. 5 ಲಕ್ಷ ಕೋಟಿ ಸಾಲ ಇದೆ, ಇನ್ನು 5 ಲಕ್ಷ ಕೋಟಿ ನೀವು ಸಾಲ ಮಾಡೋಂಥ ಪರಿಸ್ಥಿತಿಗೆ ಬಂದ್ರೆ 10 ಲಕ್ಷ ಕೋಟಿ ರಾಜ್ಯದ ಬಕ್ಕಸಕ್ಕೆ ನೀವು ಲಾಸ್ ಮಾಡ್ತೀರಾ. ಇಸ್ ಇಟ್ ಫೇರ್ ಆನ್ ಎನಿ ಲೆಕ್ಕ? 1,200 ರೂಪಾಯಿ ಒಂದ್ ಮನೆಗೆ 1 ಸಿಲಿಂಡರ್, ವರ್ಷಕ್ಕೆ 5 ಸಿಲಿಂಡರ್ ಅಂತಂದ್ರಿ ಎಷ್ಟಾಯ್ತು ಸರ್? ಸಿಲಿಂಡರ್ ಎಷ್ಟು ಮನೆಗಿದೆ ಸರ್? ಸಿಲಿಂಡರ್ ಎಷ್ಟು ಮನೆಗಿದೆ ಹೇಳಿ? ಮೋದಿಜಿ ಬಂದು ಸರ್, 1 ಸಿಲಿಂಡರ್ನ 6 ತಿಂಗಳಾದ್ರೂ ರೀಫಿಲ್ ಮಾಡಿಸ್ತಂತ ಫ್ಯಾಮಿಲಿಗಳಿದೆ. ಹೇಳಿ ಸರ್, ಸರ್ ಹೆಂಗ್ ಮಾಡಕ್ಕಾಗುತ್ತೆ? ಈಗ ಇನ್ನು ನಾನು ಕೇಳಿದೆ ನೋಡಿ ನಿಕೇತ್ ಅವರೇ, ನಾನು ಏನಕ್ಕೆ ಕೇಳಿದೆ ಅಂದ್ರೆ ಸ್ಪೆಸಿಫಿಕ್ಸ್ ಬೇಕಾಗಿರುವಂತದ್ದು ಯಾಕೆ ಬೇಕು ಅನ್ನೋ ಭಾಗ್ಯದಿಂದ ಕೇಳ್ತೀನಿ. ಅಲ್ಲ, ನಾನು ವೇತನದಿಂದ ಕೊಡಿ ಕೊಟ್ಟು ಬಿಡಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುತ್ತೆ? ಯಾಕೆ ಈ ಒಂದು ಕಲ್ಯಾಣದ ಯೋಜನೆಗಳ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತೀವಿ ಅಂತಂದ್ರೆ, ಜನರು ಯಾವಾಗ ಮನೆಯಿಂದ ಹೊರಗಡೆ ಹೋಗಿ ಒಂದು ವಸ್ತುನ ತಗೊಳ್ತಾರೆ, ಖರೀದಿ ಮಾಡ್ತಾರೆ, ಆಗ ತಗೊಳ್ಳುವಂತ ವಸ್ತುವಿನ ಮೇಲೆ ಟ್ಯಾಕ್ಸ್ ಬೀಳುತ್ತೆ, ಆಗ ಸರ್ಕಾರದ ಖಜಾನೆ ತುಂಬುತ್ತೆ. ಆಯ್ತು. ಆದ್ರೆ ಕಳೆದ 4 ವರ್ಷಗಳಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ, ಬೆಲೆ ಏರಿಕೆಯ ಕಾರಣದಿಂದಾಗಿ ಜನರಿಗೆ ಹೋಗಿ ಹೊರಗಡೆ ಸಾಮಾನು ಖರೀದಿ ಮಾಡುವ ಶಕ್ತಿ ಇಲ್ಲ. ಒಬ್ಬ ಮಗುಗೆ ಮಗುಗೆ ಚಕ್ಲಿ ತಗೋಬೇಕು, ತಾಯಿಗೆ ದುಡ್ಡಿಲ್ಲ, ಮಗು ಅಂತಾಳೆ. ಬಟ್ಟೆ ತಗೋಬೇಕು, ದುಡ್ಡಿಲ್ಲ. ಇನ್ನೇನೋ ರೇಷನ್ ತರಬೇಕು, ಬೆಲೆ ಏರಿಕೆ ಆಗಿದೆ, ದುಡ್ಡಿಲ್ಲ. ಯಾವಾಗ ಇವರು ಖರೀದಿ ಮಾಡಲ್ಲ, ಆಗ ದೇಶದೊಳಗಡೆ ಅಂದ್ರೆ ರಾಜ್ಯದೊಳಗಡೆ ಕರೆನ್ಸಿ ಸರ್ಕ್ಯುಲೇಟ್ ಆಗಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಬರಲ್ಲ. ಅಂದ್ರೆ ನೀವು ಮಾತಾಡಿದೆಲ್ಲ ನಿಮಿಷ ಹೇಳಿ. ಇಲ್ಲ, ಇದು ಒಂದು ವಿಷಯ ನಾನು ಹೇಳ್ತೀನಿ ನೋಡಿ. ಸರ್ಕಾರ ಜನರಿಗೆ ಅವರು ಒಂದೇ ನಮ್ಮ GST ಕಲೆಕ್ಷನ್ಸ್ ಕರ್ನಾಟಕ ಇದು 2nd ಹೈಯೆಸ್ಟ್ ಮಹಾರಾಷ್ಟ್ರ ಬಿಟ್ರೆ. ಅಂದ್ರೆ ಈ ಲಾಸ್ಟ್ 2 ವರ್ಷನೂ ನಮ್ಮ GSDP ಗ್ರೋತ್ ಇದೆಯಲ್ಲ, ಇಂಡಿಯನ್ ಆವರೇಜ್ಗಿಂತ ಜಾಸ್ತಿ ಇದೆ.
ಅದರಿಂದ ಕಲೆಕ್ಷನ್ಸು ತೆರಿಗೆ ನಮ್ಮ ಸರ್ಕಾರಕ್ಕೆ ಜಾಸ್ತಿ ಸಿಗ್ತಾ ಇಲ್ಲ ಅನ್ನೋದು ಅದು ಸರಿಯಲ್ಲ ಅಂತ ಹೇಳ್ತೀನಿ. ಸೊ ಇದನ್ನ ಜಾಸ್ತಿ ಮಾಡಬಹುದು, ಸ್ಪೆಂಡಿಂಗ್ ಪವರ್ ಆಫ್ ದ ಇನ್ನೂ ಜಾಸ್ತಿ ಮಾಡಬಹುದು ಬಂದ್ರೆ ಸರ್ ಸ್ಪೆಂಡಿಂಗ್ ಮಾಡಬಹುದು. ಆದ್ರೆ ಇವಾಗ ಬೇಕಾಗಿರೋದು ಬರೀ ಅತ್ತೆಂದ್ರ ಸ್ಪೆಂಡಿಂಗ್ ಪವರ್. ಯಾಕೆ ಸೊಸೆಂದ್ರು ಸ್ಪೆಂಡ್ ಮಾಡ್ತಾರೆ, ಬರೀ ಅತ್ತೆಗೆ ಯಾಕೆ 2,000 ರೂಪಾಯಿ ಕೊಡ್ತೀರಿ ನೀವು? ಕೊಡಿ 2,000. ನಾನ್ ಕೇಳೋ ಸ್ಪೆಸಿಫಿಕ್ ಪ್ರಶ್ನೆಗಳೇನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅತ್ತೆ ಸೊಸೆದ್ ಹೇಳ್ಬಿಟ್ರಿ, ನಾವೇನ್ ಹೇಳಿದ್ವಿ ಗೊತ್ತಾ? ಮನೆಯ ಯಜಮಾನಿಗೆ, ಯಾರ ಮನೆಯ ಯಜಮಾನಿಕೆ ವಹಿಸ್ಕೊಂಡಿರ್ತಾರೆ ಆ ಮನೆಯ ಯಜಮಾನಿಗೆ ನಾವು ಹಣ ಕೊಡ್ತೇವೆ ಅಂತ. ಸೊ ಈಗ ಒಂದು ವೇಳೆ ಹತ್ತೆಗೆ ವೃದ್ಧಾಪ್ಯ ವೇತನ ಬರ್ತಾ ಇದೆ, ವಿಧವಾ ವೇತನ ಬರ್ತಿದೆ ಅಂತ ಇಟ್ಕೊಳ್ಳಿ, ಮನೆ ಯಜಮಾನಿ ಹೆಸರನ್ನ ಯಾರು ತೋರಿಸ್ತಾರೆ ಅವಾಗ? ಸೊಸೆನ್ ತೋರಿಸ್ತಾರೆ. ಹತ್ತೆ ಒಪ್ಪಕ್ಕಲ್ಲ, ಹಂಗಲ್ಲ ಸರ್. ನಾನ್ ಬದುಕಿರ್ಬೇಕಾದ್ರೆ ನೀನು ಯಜಮಾನಿ ಅಲ್ಲ ಸ್ವಾಮಿ, ಈಗ ಅತ್ತೆ ಕಾಸು ಬರಲ್ಲ ಅಂತಂದ್ರೆ ಸೊಸೆ ಕಾಸು ಬರುತ್ತೆ, ಮನೆಗೆ ದುಡ್ಡು ಬರುತ್ತೆ ಅಂದ್ರೆ ಯಾರು ರಿಜೆಕ್ಟ್ ಮಾಡ್ತಾರೆ? ಜಗಳ ಎಲ್ರಿ ಆಗುತ್ತೆ. ಸುಮ್ನೆ ಯಾಕೆ ಅದನ್ನ ಇಲ್ಲೇ ಇರೋದು ಸೃಷ್ಟಿ ಮಾಡ್ತೀರಿ? ಅತ್ತೆ ಸೊಸೆ ಮಾತಾಡ್ಕೊಂಡು ಅತ್ತೆ ವೃದ್ಧಾಪ್ಯ ವೇತನ ಬರುತ್ತೆ, ಅತ್ತೆ ನೀನ್ ತಗೋಬೇಡ, ಸೊಸೆಗೆ 2,000 ಬರುತ್ತೆ ನಾನ್ ತಗೋತೀನಿ ಅಂತಾರೆ. ಮನೆಯ ಆದಾಯ, ಒಟ್ಟು ಆದಾಯ ಹೆಚ್ಚಾಗುತ್ತೆ, ಗೃಹದ ಆದಾಯ ಹೆಚ್ಚಾಗುತ್ತೆ. ಯಾಕೆ ಮನೇಲಿ ಜಗಳ ಆಡ್ತಾರೆ? ದಿಸ್ ಇಸ್ ಎ ರಾಂಗ್ ವೇ ಆಫ್ ಪ್ರೆಸೆಂಟಿಂಗ್ ದ ಥಿಂಗ್ ಅಂತ ನನ್ಗನ್ಸುತ್ತೆ. ಇಲ್ಲ, ಇದು ಕ್ವಶನ್ ಆಫ್ ಡೀಟೇಲ್ಸ್. ನಿಮಗೆ ಅತ್ತೆಗೆ ಹೋಗುತ್ತೆ ಸೊಸೆಗೆ ಹೋಗುತ್ತೆ ಅನ್ನೋದಲ್ಲ. 2,000 ಕೊಡ್ತೀರಲ್ಲ, ನಮ್ಮ ಡೌಟ್ ಏನಿದೆ ಅಂದ್ರೆ ಎಲ್ಲಿಂದ ಬರುತ್ತೆ ಅಂತ ಅಷ್ಟೇ ಹೊತ್ತು. ಪಾಯಿಂಟ್ ಆಫ್ ವ್ಯೂ, ಜಸ್ಟ್ ಎಕ್ಸ್ಪ್ಲೈನ್ ಇಟ್ ಅಂತ, ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ. ಎಲ್ಲಿಂದ ಖಂಡಿತವಾಗಿ ಏನಾದ್ರೂ ಒಂದು ವೆರಿ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡೋಂಗಿದ್ರೆ ಸರ್ಕಾರದಲ್ಲಿ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಹೌದು, ಅದೇ ನಿಮ್ದು ಇವಾಗ ಈ ಸರ್ಕಾರ ಈ ಪ್ರಾಬ್ಲಮ್ ನ ಹೆಂಗ್ ಫೇಸ್ ಮಾಡಿ ರಿಸಾಲ್ವ್ ಮಾಡುತ್ತೆ ಅಂತ ಎಲ್ಲಾನು ಕಾಯ್ಕೊಂಡಿದ್ದಾರೆ. ಯಾಕಂದ್ರೆ ಇದೇ ಸ್ಕೀಮು ನೀವು ರಿಸಾಲ್ವ್ ಮಾಡಿ ಕರೆಕ್ಟ್ ಆಗಿ ತಗೊಂಡ್ಬಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಲ್ ಓವರ್ ಇಂಡಿಯಾ. ನೀವು 2014 ಅಲ್ಲಿ ಆಲ್ ಓವರ್ ಇಂಡಿಯಾ ಇದನ್ನ ತಗೊಂಡ್ಬಂದ್ರೆ ನೀವು ನಿಮ್ಗೆ ಒಳ್ಳೆ ಅಡ್ವಾಂಟೇಜ್ ಫಾರ್ ಕಾಂಗ್ರೆಸ್ ಟು ರಿವೈವಲ್ ಆಗ್ಬಿಡ್ತದೆ. ಸೊ ಯು ಆರ್ ಟೆಸ್ಟ್ ಕೇಸ್ ಇದು ಕರ್ನಾಟಕ ರಾಜ್ಯದ. ನೋಡಿ ಸರ್, ಏನು ಆದ್ಮೇಲೆ ಮಧ್ಯಪ್ರದೇಶವರು ಇದನ್ನೇ ಕಾಪಿ ಮಾಡ್ತಾರೆ. ಮಧ್ಯಪ್ರದೇಶ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಇದೇ ರೀತಿ ಘೋಷಣೆಗಳು ಮಾಡಿದ್ದಾರೆ. ರಾಜಸ್ಥಾನಲ್ಲಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ಆಡಳಿತ ಪಕ್ಷದಲ್ಲಿದ್ದಾರೆ. ಮಾಡಿದ ಗ್ಯಾರಂಟಿ ಏನಾಯ್ತು ಅಂತ ಕೇಳ್ತಾರೆ, ಹಂಗಾಗಿ ರಾಜಸ್ಥಾನದಲ್ಲಿ ಇಲ್ಲ. ಇದೇ ರೀತಿ ಅನ್ಯ ರಾಜ್ಯಗಳು ಅಲ್ಲ ದೇಶದಲ್ಲೇ ಬರುತ್ತೆ ಸರ್. ರಾಜಸ್ಥಾನದಲ್ಲಿ ಏನಾಯ್ತು, ನಿಕೇತ್ ಅವ್ರಿಗೆ ಬಹುಶಃ ಇದೊಂದು ಮಾಹಿತಿ ಇಲ್ಲ ಅನ್ಸುತ್ತೆ. ರಾಜಸ್ಥಾನದಲ್ಲಿ ಇದೇ ರೀತಿ ಯುವ ನಿಧಿ ಅಂತ ಒಂದು ಕರೆದಾಗ 10 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳು ಬಂದವು. 18 ಲಕ್ಷ ಬಂದಿದ್ದು. ಆಯ್ತಾ ಸರ್? 10 ಲಕ್ಷಕ್ಕೂ ಹೆಚ್ಚು ಅಂದ್ರೆ 18 ಜಾಸ್ತಿನೇ. ಪರ್ಫೆಕ್ಟ್ ನಂಬರ್ ಹೇಳ್ತಾ ಅಲ್ಲ ಓಕೆ, ಅದ್ರಲ್ಲಿ ನೀವು ಅಕ್ಸೆಪ್ಟ್ ಮಾಡಿದ ಪರ್ಫೆಕ್ಟ್ ನಂಬರ್ ಹೇಳಿ. ನಾವು ಅಕ್ಸೆಪ್ಟ್ ಮಾಡಿದ್ದು 1,90,000 ಹೆಚ್ಚು ನಾವು ಅಕ್ಸೆಪ್ಟ್ ಮಾಡಿದೀವಿ. ಶೇಕಡಾವಾರು ಬಂದ ಅಪ್ಲಿಕೇಶನ್ ಕಿನ್ನ 10% ಕಿನ್ನ ಕಡಿಮೆ ಅಕ್ಸೆಪ್ಟ್ ಮಾಡಿ. ಹೌದು ಸರ್, ಯಾಕೆ ಮಾಡಿದ್ರಿ? ನೀವು ಪ್ರಶ್ನೆ ಕೇಳಿದಿರಿ, ಉತ್ತರ ಕೇಳಿಸ್ಕೊಂಬಿಡಿ ಪ್ಲೀಸ್. 18 ಲಕ್ಷ ಅಪ್ಲಿಕೇಶನ್ ಬಂತು. ನಾವು ಇವತ್ತು ಹೇಳ್ತಾ ಇದ್ದೀನಿ, ನಾವು ಯುವ ನಿಧಿಯನ್ನ ಕೊಡ್ತೀವಿ ಅಂತ ಹೇಳಿದೀವಿ. ಯಾರಿಗೆ ಕೊಡ್ತೀವಿ ಅಂತ ಹೇಳಿದೀವಿ? ಯಾವ ಯುವಕ, ಒಬ್ಬ ಫ್ರೆಶರ್ ಕಾಲೇಜಿಂದ ಹೊರಗಡೆ ಬರ್ತಾನೆ, ಅವ್ನು 2 ವರ್ಷಗಳ ಕಾಲ ಅವನು ಒಳಗೆ ಉದ್ಯೋಗ ತಗೊಳಕ್ ಒಂದು ಬಫರ್ ಪೀರಿಯಡ್. ಅವತ್ತು ಹೇಳಿದಾಗ ಏನ್ ಹೇಳಿದ್ರಿ? ನಿರುದ್ಯೋಗ ಪದವೀಧರರು ಅಂದ್ರಿ. ಅಲ್ಲಲ್ಲ, ಅದನ್ನೇ ಹೇಳ್ತೀನಿ. ಈಗ ನಾನೊಂದು ಪ್ರಶ್ನೆ ಇನ್ನೊಂದು ಕೇಳ್ತೀನಿ. ವೆಲ್ ಡಿಫೈನ್ಡ್ ಪಾಯಿಂಟ್. ಸಾರಿ, ಯುವ ನಿಧಿಗೆ ಸಂಬಂಧಪಟ್ಟಂತೆ ಯಾವಾಗ ಆಗುತ್ತೆ ಗೊತ್ತಾ? ಯುವ ನಿಧಿಗೆ ಕೇಳಿಯಪ್ಪ, ಯಾವಾಗ ಗೊತ್ತಾ ವೆಲ್ ಡಿಫೈನ್ಡ್ ಆಗುತ್ತೆ? ವೆನ್ ಯು ಹ್ಯಾವ್ ಕನ್ಸಿಡರ್ಡ್ ಆಲ್ ಪಾಸಿಬಲ್ ಸಿನಾರಿಯೋಸ್. ಎಲ್ಲ ಸಾಧ್ಯತೆಗಳನ್ನ ಪರಿಗಣನೆಗೆ ತಗೋಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತಿನ ದಿನ ನೀವು ಪೇಪರ್ ಅಲ್ಲಿ ಓದಿರ್ತೀರಿ, ನೀವು ಪ್ರಜ್ಞಾವಂತರಿದ್ದೀರಿ. ಅಮೆಜಾನ್ ಎಷ್ಟು ಜನನ ಕೆಲಸದಿಂದ ತೆಗಿತು, ಗೂಗಲ್ ಎಷ್ಟು ಜನನ ಕೆಲಸದಿಂದ ತೆಗಿತು, ದೊಡ್ಡ ದೊಡ್ಡ IT ಮೇಜರ್ಗಳು ಎಷ್ಟು 1000 ಜನನ ಕೆಲಸದಿಂದ ತೆಗಿತು. ನಾನು ಕೇಳ್ತೀನಿ ಸರ್, ಒಬ್ಬ ಯುವಕ ಬಂದ ಸರ್ ಕಾಲೇಜ್ ಆಚೆಯಿಂದ, 2ನೇ ತಿಂಗಳಲ್ಲಿ ಅವ್ನಿಗೊಂದು ಕೆಲಸ ಸಿಕ್ತು ಸರ್, 4ನೇ ತಿಂಗಳಲ್ಲಿ ಅವ್ನ ಕೆಲಸ ಕಳ್ಕೊಂಡ ಸರ್. ನಿಮ್ಮ ಸ್ಕೀಮ್ ಪ್ರಕಾರ ಹಿ ಸ್ಟಿಲ್ ವಿತ್ ಇನ್ ದಟ್ 6 ಮಂತ್ ಪೀರಿಯಡ್. ಆದ್ರೆ ಉದ್ಯೋಗ ಪಡ್ಕೊಂಡು ನಿರುದ್ಯೋಗಿ ಆದ, ಇವಾಗ ಅವ್ನು ಕ್ವಾಲಿಫೈ ಆಗ್ತಾನೋ ಇಲ್ವೋ? ಆಗಲ್ಲ. ಈ ಸಿನಾರಿಯೋ ಯಾರು ಕನ್ಸಿಡರ್ ಮಾಡಿದ್ರು? ಲೆಟ್ ಮಿ ಆನ್ಸರ್ ಅಲ್ಲ, ಪ್ಲೀಸ್. ನಾವು ರಾಜಸ್ಥಾನದ ಸಿನಾರಿಯೋ ಹೇಳ್ಬಿಡ್ತೀನಿ. ನಾವು ಅಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಏನು, 2 ವರ್ಷ ಯುವಕರು. ನೀವೀಗ ನಾನು ಎಲ್ಲ 15 ವರ್ಷದಿಂದ ನಾನು ಡಿಗ್ರಿ ಮುಗಿಸಿದ್ದೀನಪ್ಪ, ನಾನು ಹೋಗ್ಬಿಟ್ಟು ನಾನು ನಿರುದ್ಯೋಗಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಕೊಡಕ್ಕಾಗುತ್ತೆ ಸರ್? ಸ್ಪಷ್ಟವಾಗಿ ಇದನ್ನ ಸ್ಪಷ್ಟವಾಗಿ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ 3,000 ಪದವೀಧರರಿಗೆ, 1,500 ಡಿಪ್ಲೊಮಾ ಪದವೀಧರರಿಗೆ. ಎಲ್ಲಿದೆ ಅಲ್ಲಿ ಫ್ರೆಶ್ ಪದವೀಧರರು? ನಂಬರ್ 4. This is a display card which you have thrown. Display card. Sir, no. ಇದು ಪ್ರತಿ ಮನೆಗೆ ವೋಟ್ ಹಾಕ್ಬೇಕು ಅಂತ ಪ್ರತಿ ಮನೆಗೆ ಕೊಟ್ಟಂತ ಕಾರ್ಡ್ ಸರ್ ಇದು. ಹೌದು, ಪ್ರತಿ ಮನೆಗೆ ವೋಟ್ ಹಾಕ್ಬೇಕು ಅಂತ ಮನೆಗೆ ಕೊಟ್ಟಂತ ಕಾರ್ಡ್. ಸರ್, ನಾನು ಹೇಳೋದೇನಂದ್ರೆ, ನೀವೆಲ್ಲ ಅಲ್ಲ ಸರ್, ಇದ್ರಲ್ಲಿ ಕೆಳಗೆ ಒಂದೇ ಒಂದು ಸಣ್ಣ ಪಾಯಿಂಟ್ ಹಾಕ್ಬೇಕಾಗಿತ್ತು.
ನೀವು ಈ ವರ್ಷದಲ್ಲಿ ಪದವೀಧರ ಆದವರಿಗೆ 2 ವರ್ಷಗಳವರೆಗೆ ಬೇಡ ಸ್ವಾಮಿ, ವಯೋಮಿತಿ ಅನ್ವಯ ಹಾಕಿ, ವಯೋಮಿತಿ ಅನ್ವಯ ನಾನ್ ಗ್ರಾಜುಯೇಟ್, ನಾನೀಗ ಸದ್ಯಕ್ಕೆ ಎಂಪ್ಲಾಯ್ಮೆಂಟ್ ಇಲ್ಲ, ನಂಗೂ ಕೊಡ್ಬೇಕು 3,000 ಅಲ್ವಾ? ನೋಡಿ, ಕಾರ್ಡ್ ಮಾಡಿರೋದು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿರೋದು. ನೋಡಿ, ಇಲ್ಲಿ JDS ನವ್ರದ್ದು ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಇದ್ರೊಳಗಡೆ ಎಲ್ಲಾದ್ರೂ 5 ವರ್ಷಕ್ಕೆ ನಾವು 5 ವರ್ಷದಲ್ಲಿ ಇದನ್ನೆಲ್ಲ ಮಾಡ್ತೀವಿ, ನಾವು ಇಷ್ಟ ಟೈಮ್ Hospital can build a overnight. Gas can be given overnight. 2,000 rupees for given overnight. ವೇತನ can be given overnight. ಆಯ್ತಪ್ಪ, 9 ವರ್ಷ ಆಯ್ತಲ್ಲ ಹುಟ್ಟಿ, ಮಾಡಿದೀವಲ್ಲ, ಏನ್ ಮಾಡಿದೀವಿ? ಎಲ್ಲ ಮಾಡಿದಲ್ಲ. ಟ್ರೈನು ಎಲ್ಲಿದೆ? ಸ್ಮಾರ್ಟ್ ಸಿಟಿ ಎಲ್ಲಿದೆ? ಸ್ಮಾರ್ಟ್ ಸಿಟಿ ಎಲ್ಲಿದೆ? ಒಂದು ಭಾರತ ಎಲ್ಲಿದೆ? 20 ಕೋಟಿ ಉದ್ಯೋಗ. ಅಶೋಕ್, ಒಂದ್ ನಿಮಿಷ. ಇನ್ನೊಂದು 5 ರಿಂದ 6 ತಿಂಗಳು ಕಳೆದ್ರೆ ಈ ಡಿಬೇಟ್ ಸ್ಟಾರ್ಟ್ ಆಗುತ್ತೆ. 3ನೇ ಇದಕ್ಕೆ ಅವಧಿಗೆ ಮೋದಿ ಅವರು ಬರ್ತಾರೆ, ಈ ಡಿಬೇಟ್ಗೆ ನಿಖಿಲ್ ಅವ್ರು ಕರೀತಾರೆ. ಆ ಡಿಬೇಟ್ ಬುಲೆಟ್ ಟ್ರೈನ್ ಮಾತಾಡೋಣ, ಸ್ಮಾರ್ಟ್ ಸಿಟಿ ಮಾತಾಡೋಣ, ಕಪ್ಪು ಹಣ್ಣು ಮಾತಾಡೋಣ. ಅದು ಜಾಸ್ತಿ ಕಾಲ ಇಲ್ವೇ ಇಲ್ಲ, ಅವರು ಬಂದ್ಬಿಡ್ತಾರೆ ಹತ್ರಕ್ಕೆ. ಅಲ್ಲಿಗೆ ಒಂದಷ್ಟು JDS ನವ್ರು ನೀವಾಗ್ಲೇ ಅವ್ರ ಇಲ್ಲ 100% ಅವರೇ ಬರ್ತಾರೆ. ಇಷ್ಟು ಖುಷಿಯಾಗಿ ಹೇಳ್ತಾರೆ. 3ನೇ ಬಾರಿಗೆ ಎಲೆಕ್ಷನ್ ಬರ್ತಾ ಇದ್ದಾರೆ. ಅವ್ರಿಗೆ ಈ ಬರಲ್ಲ ಅಲ್ಲ, 100% ನಿನ್ನೆ ನಾನೆಲ್ಲೋ ಒಂದು ಡಿಬೇಟ್ ಮಾಡ್ಕೊಂಡ್ ಬಂದಿದ್ದೀನಿ, ಮೋದಿ ಮಾರ್ಕ್ಸ್ ಕಾರ್ಡ್ ಅನ್ಬಿಟ್ಟು. ನೀವು ದಯವಿಟ್ಟು ಆ ವಿಡಿಯೋನ ನೋಡಿ. ನಾನು ಯಾವತ್ತೂ ಆ ತರ ಹೇಳೋವನೇ ಅಲ್ಲ. ನಾನು ಹೇಳ್ತಾ ಇರೋದು 3ನೇ ಬಾರಿಗೆ ಚುನಾವಣೆಗೆ ವೋಟಿಂಗ್ ಇದಕ್ಕೆ ಚುನಾವಣೆಗೆ ಬಂದಾಗ ಆ ಚರ್ಚೆ, ಚುನಾವಣೆ ಗೆದ್ದು ಬಂದಿದ್ದೀರಾ, ಈ ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ನಂತರ. ಈಗ ಸಂಪುಟ ಸಭೆಯ ಮುಂದೂಡಿಕೆ ಹೆಂಗಾಯ್ತೋ ಈ ಗ್ಯಾರಂಟಿಗಳ ಅನುಷ್ಠಾನದ ಮುಂದೂಡಿಕೆನೂ ಹಂಗೆ ಆಗುತ್ತಾ? ಇದು 1 ದಿನ ಆಯ್ತು, ಅದು ಎಷ್ಟು ದಿನ ಆಗುತ್ತೆ ಪ್ರಶ್ನೆ. ಹಂತವಾಗಿ ನಾವು ಅನ್ಕೊಂಡಿದ್ವಿ ಈ ಸರ್ಕಾರದಲ್ಲಿ ಬರೀ ಅಧಿಕಾರ ಮಾತ್ರ ಹಂತವಾಗಿ ಹಂಚ ಹೋಗುತ್ತೆ ಅಂತ. ಆದರೆ ಈ ಗ್ಯಾರಂಟಿಗಳ ಅನುಷ್ಠಾನ ಕೂಡ ಹಂತವಾಗಿ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ನಮ್ಮ ಮುಂದೆ ಬಂದಿರುವಂಥದ್ದು. ನಿಖಿಲ್, ಯಾವುದು ಇಮಿಡಿಯೇಟ್ಲಿ ಪಾಸಿಬಲ್ ಆಗುತ್ತೆ ಅದನ್ನ ನಾವು ಇಮಿಡಿಯೇಟ್ಲಿ ಮಾಡಿಬಿಡಬಹುದು. ಉದಾಹರಣೆಗೆ ಹೇಳ್ತೀನಿ, ಈಗಾಗಲೇ ಕೆಲವರು ಮಾತಾಡ್ತಿದ್ದಾರೆ, ಏನು ನಾನು ಯಾರೋ ಎಷ್ಟೋ ತಿಂಗಳದು ಬಿಲ್ ಬಾಕಿ ಇದೆಯಂತೆ, ಅದನ್ನ ಇಟ್ಕೊಂಡು ನಾವು ಬಿಲ್ ಕಟ್ಟಲ್ಲ ಅಂತ ಅವ್ನು ಯಾರೋ ಬಂದು ಮಾತಾಡಿ. ಇಸ್ ಇಟ್ ನಾಟ್ ಫೂಲಿಶ್ನೆಸ್? ಅದು ಒಪ್ಪಂದನೆಲ್ಲ ಅಗ್ರಿ ಮಾಡೋದು ಸಾಧ್ಯ. ಮತ್ತು ಯಾರು ಜನ ನಮಗೆ ವೋಟ್ ಹಾಕಿದ್ದಾರೆ ಪಾಪ ಅವರು ಸುಮ್ಮನೆ ಇದ್ದಾರೆ. ಆದ್ರೆ ಯಾರೋ ಈ ವೋಟ್ ಹಾಕದೆ ಪಾಪ ಅಲ್ಲಿ ಹಿಂದೆ ನಿಂತಿದ್ದವರು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಬೇಕು ಅಂತಲೇ ಅವ್ರನ್ನ ಎತ್ಕಟ್ಟಿ ಇಂಥ ಪ್ರಯತ್ನವನ್ನು ಮಾಡೋ ಪ್ರಯತ್ನನೂ ಮಾಡ್ತಿದ್ದಾರೆ. ಆದರೆ ಒಂದಂತೂ ಸತ್ಯ ಏನು ಅಂತಂದ್ರೆ, ನಾವು ಮಾತು ಕೊಟ್ಟಂತೆ ಹಿಂದೆ ಕೂಡ ನಡೆದಿದ್ದೇವೆ, ಮಾತು ಕೊಟ್ಟಂತೆ ಮತ್ತೆ ಈ ಬಾರಿಯೂ ನಡೀತಿವೆ. ಜನ ಯಾಕೆ ನಮಗಿಂತಲೂ ಜಾಸ್ತಿ ಪ್ರಾಮಿಸಸ್ನ ಬಿಜೆಪಿಯವರು ಮಾಡಿದ್ರು. ಅವರು ಕೂಡ ಹಬ್ಬಬ್ಬಕ್ಕೆ ಸಿಲಿಂಡರ್ ಫ್ರೀ ಕೊಡ್ತೀವಿ, ನಾವು ಕೂಡ ಇದೇನು 10 kg ನಾವು ಎಲ್ಲ ಸಿರಿಧಾನ್ಯಗಳನ್ನ ಕೊಟ್ಬಿಡ್ತೀವಿ, ಮತ್ತೊಂದು ಮಾಡ್ಬಿಡ್ತೀವಿ, ಮಗದೊಂದು ಮಾಡ್ಬಿಡ್ತೀವಿ, ಎಲ್ಲ ಫ್ರೀ ಬಿಗಳನ್ನ ನಾವು ಅನೌನ್ಸ್ ಮಾಡಿದ್ಕಿಂತ ಜಾಸ್ತಿ ಅವರು ಅನೌನ್ಸ್ ಮಾಡಿದ್ರು. ಎಲ್ಲಿಂದ ತತ್ಯಪ್ಪ ದುಡ್ಡು ಅಂತ ಅವ್ರ ಹತ್ರ ಅವ್ರಿಗೂ ಗೊತ್ತಿರಲಿಲ್ಲ. ಆದರೆ ನಮಗೊಂದು ಸ್ಪಷ್ಟತೆ ಇತ್ತು. ಯಾಕೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದ ದಾಖಲೆಯನ್ನು ಬರೆದಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಷ್ಟು ಸರ್ತಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಹಿ ನೋಸ್ ಫ್ರಮ್ ವೇರ್ ಟು ಬ್ರಿಂಗ್ ದ ಮನಿ. DK ಶಿವಕುಮಾರ್ ಅವರು ಸುದೀರ್ಘವಾದ ಆಳ್ವಿಕೆ ಮಾಡಿರುವಂತ ಅನುಭವ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೂಡ ಗೊತ್ತಿದೆ, ಒಬ್ಬ ಬೆಸ್ಟ್ ರೈಲ್ವೆ ಮಿನಿಸ್ಟರ್ ಆಗಿ ರೈಲ್ವೆ ಬಜೆಟ್ ಮಾಡಿದ್ದಾರೆ. ಹಣ ಎಲ್ಲಿಂದ ತರಬೇಕು ಅವ್ರಿಗೆ ಗೊತ್ತಿದೆ, ಕೂತು ಮಾತನಾಡ್ತಾರೆ. ಬಹಳ ಸ್ಪಷ್ಟವಾಗಿ ನಾವು ಒಂದು ತಿಳ್ಕೊಬೇಕೇನು ಅಂತಂದ್ರೆ, ಇವತ್ತು ನಾವೇನು ಆಗ್ಲೇ ಸಾಹೇಬರು ಹೇಳ್ತಾ ಇದ್ರು, ಮುರಳೀಧರ್ ಸಾಹೇಬರು, ಹೈಯೆಸ್ಟ್ ನಾವು GST ಕಟ್ತಾ ಇದೀವಿ. ನಾವು ಸೆಕೆಂಡ್ ಹೈಯೆಸ್ಟ್ GST ಕಟ್ತಾ ಇದೀವಿ. ಮಹಾರಾಷ್ಟ್ರದ ನಂತರ ಬಹುಶಃ ನಾವೇ ಸೆಕೆಂಡ್ ಹೈಯೆಸ್ಟ್. ಆದ್ರೆ ಅತಿ ಹೆಚ್ಚು GST ಕಟ್ತಾ ಇರುವಂತ ನಾವು, ನಮ್ಮ GST ರೈಟ್ಫುಲ್ ಆಗಿ ನಮಗೆ ಬರಬೇಕಾದಂತ ಪಾಲು ಎಷ್ಟು ಬರ್ತಾ ಇದೆ ವಾಪಸ್ ಕೇಂದ್ರ ಸರ್ಕಾರದಿಂದ? ಎಲ್ಲ ಬರ್ತಾ ಹಿಂದೆ ಸರ್ ಇಲ್ಲ
ಡಿಲೇ ಆಗ್ತಾ ಇರ್ಬೋದು. ಏಡ್ ಅಂತ ಒಂದು ಬರುತ್ತೆ. ಫೈನಾನ್ಸ್ ಕಮಿಷನ್ ಪ್ರಕಾರ ಎಲ್ಲ ಬರ್ತದೆ. ಕಾಂಗ್ರೆಸ್ನವರು ಸುಳ್ಳು ಹೇಗೆ ಹಬ್ಬಿಸ್ತಾರೆ ಅಂದ್ರೆ 13th ಪೇ ಕಮಿಷನ್ ಪ್ರಕಾರ 32% ಡೈಲ್ಯೂಷನ್ ಆಗ್ತಿತ್ತು ಸ್ಟೇಟ್ಸ್ಗೆ, ಈಗ 42%. 31% ಕೊಡ್ತಾ ಇರೋದು. ಇಲ್ಲ ಒಂದ್ ನಿಮಿಷ, ಇಲ್ಲ 42% ಆಯೋಗ ಹೇಳಿರೋದು 41% ಕೊಡಬೇಕು ಅಂತ, ಆದ್ರೆ ಕೇಂದ್ರ ಕೊಡ್ತಾ ಇರೋದು 31%. ಒಂದು ಶ್ವೇತಪತ್ರನ ಹೊರಡಿಸ್ಲಿ ಸರ್ಕಾರ. ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ, 2003ರಿಂದ ಹಿಡ್ಕೊಂಡು 2023ವರೆಗೂ ಶ್ವೇತಪತ್ರ ಹೊರಡಿಸಿ ಎಷ್ಟು ಸರ್ಕಾರ ಕೇಂದ್ರದಿಂದ ಬಂದಿದೆ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಅದು ಯಾವ್ಯಾವ ಎಡ್ಸಲ್ ಬಂದಿದೆ ಅಂತ ಹೇಳಿ ಅವಾಗ ಗೊತ್ತಾಗ್ತದೆ, ಸತ್ಯ ಗೊತ್ತಾಗುತ್ತೆ. ಯಾಕೆಂದ್ರೆ ಇವರು ಸುಳ್ಳು ಹೇಳ್ಕೊಂಡು ಪ್ರತಿ ದಿನ ಬಾಯ್ ಬಿಟ್ರೆ ಸುಳ್ಳು, ಬಾಯ್ ಬಿಟ್ರೆ ಸುಳ್ಳು. ಅವ್ರ ಕಾಲದಲ್ಲಿ ಅಷ್ಟು ತೆರಿಗೆನೂ ಕಲೆಕ್ಷನ್ ಆಗಿ ಕೇಂದ್ರಕ್ಕೆ ಹೋಗಿಲ್ಲ. ನಿಮ್ಮ ಕಾಲದಲ್ಲಿ ಅತಿ ಹೈಯೆಸ್ಟ್ ತೆರಿಗೆ ಕಲೆಕ್ಷನ್ ಆಗೋದು. ಜಿಎಸ್ಟಿ ಅವ್ರ ಇಟ್ ಇಸ್ ಅ ಬೇಬಿ ಆಫ್ ಕಾಂಗ್ರೆಸ್. ಯು ಆರ್ ರಾಂಗ್, ಇಟ್ಸ್ ಅ ಬೇಬಿ ಆಫ್ ಜನತಾ ಪಕ್ಷ. 1977 ನಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿ ಆವತ್ತು ಮೊರಾರ್ಜಿ ದೇಸಾಯಿ ಸರ್ಕಾರ ಸೃಷ್ಟಿ ಮಾಡಿದಾಗ, ಅದಾದ್ಮೇಲೆ ಇವ್ರು ಏನು ಮಾಡಿರ್ಲಿಲ್ಲ. ವಿ.ಪಿ. ಸಿಂಗ್ ಅವರು ವಿತ್ತ ಮಂತ್ರಿ ಆಗಿದ್ದಾಗ, ಪ್ರಧಾನ ಮಂತ್ರಿಗಳಾಗಿದ್ದಾಗ ವ್ಯಾಟ್ ತದನಂತರದಲ್ಲಿ ಮ್ಯಾಟ್ ಬಂದಿದ್ದು. ಅದಾದ್ಮೇಲೆ ಇಟ್ ಹಸ್ ಆಲ್ ಲೆಡ್ ಟು GST. ಅವ್ರದಲ್ಲ, ಇಟ್ಸ್ ಅ ಬೇಬಿ ಆಫ್ ಜನತಾ ಪಕ್ಷ ವಿಚ್ ಭಾರತೀಯ ಚರಣ್ ಗೌಡ್ರೆ, ನೀವು ಕಾಂಗ್ರೆಸ್, ಬಿಜೆಪಿ, JDS ಅಂತ ಮಾತಾಡ್ತೀರಾ. ನಾವು ಸಾರ್ವಜನಿಕರಿಗೆ ನಮ್ಗಿರೋದು ಇಷ್ಟೇ. ನೀವು ಅವತ್ತು ಕೇಂದ್ರದಿಂದ ಇಷ್ಟು ಬರುತ್ತೆ ನಾನು ಹಂಗ್ ಕೊಡ್ತೀನಿ ಅಂತ ಲೆಕ್ಕ ಹಾಕೊಂಡ್ ಮಾಡಿದ್ರಾ? ಗೊತ್ತಿತ್ತು ತಾನೆ ಕೇಂದ್ರ ಕೊಡ್ತಾ ಇರೋದು ಇಷ್ಟೇ ಅಂತ. ಯಾವ ಆಧಾರದ ಮೇಲೆ ನೀವು ಘೋಷಣೆ ಮಾಡಿದ್ರಿ ಗ್ಯಾರಂಟಿನ? ಅದೇ ಆಧಾರದ ಮೇಲೆ ಅನುಷ್ಠಾನನೂ ಮಾಡಿ, ಅಷ್ಟೇ ನಾವು ಕೇಳ್ತಾ ಇರೋದು. ಕೇಂದ್ರ ಕೊಡ್ಲಿಲ್ಲ ಅವತ್ತು ಹೇಳಿ ಸರ್, ನಾನು ಒಪ್ತೀನಿ ಸರ್ ನಿಮ್ಮ ಮಾತನ್ನ. ಒಂದು ಟೈಮ್ ಇತ್ತು ಜಸ್ಟ್ ಅಬೌಟ್ ಬಿಫೋರ್ 15th ಕಮಿಷನ್, ಅವತ್ತಿನ ದಿನ ₹1 ಕೊಟ್ರೆ ನಾವು 47 ಪೈಸಾ ವಾಪಸ್ ಬರ್ತಾ ಇತ್ತು. ₹1 ನಾವು ತೆರಿಗೆನಲ್ಲಿ ಕೊಟ್ರೆ ಕರ್ನಾಟಕದಿಂದ ಕೇಂದ್ರಕ್ಕೆ ನಮಗೆ 47 ಪೈಸಾ ವಾಪಸ್ ಬರ್ತಾ ಇತ್ತು. ಇವತ್ತು 47 ಪೈಸೆಕ್ಕಿಂತ ಕಮ್ಮಿ ಆಗಿದೆ. ನೀತಿ ಆಯೋಗ ಹೇಳಿದೆ ನಿಮಗೆ ಸಿಗುವಂತ ತೆರಿಗೆನಲ್ಲಿ 41% ನೀವು ರಾಜ್ಯಗಳಿಗೆ ಹಂಚಬೇಕು ಅಂತ, ಆದ್ರೆ ಕೇಂದ್ರ ಹಂಚ್ತಾ ಇರೋದು ಕೇವಲ 31%. ಅದು ನನಗೆ ಅರಿವಿದೆ. ಆದ್ರೆ ಇದೆಲ್ಲ ನೆನಪಲ್ಲಿ ಇಟ್ಕೊಂಡು ನಾನು ನಿಮಗೆ ಕೇಳ್ತಾ ಇದ್ದೀನಿ, ಅನುಷ್ಠಾನ ಯಾವಾಗ? ಅನುಷ್ಠಾನ ಮಾಡ್ತೀವಿ. ಅದು ಯಾವಾಗ ಮಾಡ್ತೀವಿ, ಹೆಂಗ್ ಮಾಡ್ತೀವಿ? 2 ದಿವಸ ನೀವು ಕಾಯ್ಬೇಕು. 2 ದಿವಸ ಆದ್ಮೇಲೆ ನೀವು ಮತ್ತೆ ನನ್ನ ಡಿಬೇಟಿಗೆ ಕರಿತೀರಿ. ಖಂಡಿತ 2 ದಿವಸ ಆದ್ಮೇಲೆ ನಾನು ಬರ್ತೀನಿ. ಖಂಡಿತ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಶುಕ್ರವಾರ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಈ ಎಲ್ಲ ಗ್ಯಾರಂಟೀಸ್ಗಳನ್ನ ನಾವು ಯಾವ ರೀತಿ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಇವತ್ತು ಅನ್ಅಫಿಷಿಯಲ್ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಅಫಿಷಿಯಲಿ ಕರೆದು ಶುಕ್ರವಾರ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಅವಾಗಲೇ ನಿಮಗೆ ನೀವು ಹೇಳಿದ್ರಲ್ಲ ಒಂದು ಆದೇಶ ಹೊರಟು ಬಿಟ್ಟಿದೆ ಅಂತ. ನಾನು ಯಾಕೆ ಕೇಳಿದೆ ಅಂದ್ರೆ, ನನಗೆ ಬಹಳ ಬೇಸಿಕ್ ಲೆವೆಲ್ ಪ್ರಶ್ನೆಗಳಿದೆ. ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಕೇಂದ್ರ 5 kg ಅಕ್ಕಿ ಕೊಡ್ತಾ ಇದೆ. ಆ 5 kgಗೆ ನೀವು 5 kg ಸೇರಿಸಿ 10 kg ಕೊಡ್ತಿರೋ, ಅಥವಾ ಆ 5 kgನ ಹೊರತುಪಡಿಸಿ 10 kg ಕೊಟ್ಟು ಟೋಟಲ್ 15 kg ಕೊಡ್ತಿರೋ? ನನಗೆ ಬಹಳ ಖುಷಿ ಇದೆ. ನನ್ನ ರಾಜ್ಯದ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು 15 kg ಅಕ್ಕಿ ಸಿಕ್ಕು ಹೊಟ್ಟೆ ತುಂಬಾ ತಿಂದು ಮಲಗ್ತಾರೆ ಅಂದ್ರೆ ನನಗೆ ತುಂಬಾ ಖುಷಿ ಇದೆ. ಅದನ್ನ ಹೇಳ್ಬೇಕಲ್ಲ. ಆಯ್ತು ಬಿಡಿ, ವೇತನಕ್ಕೆ ಬನ್ನಿ. ವೇತನದಲ್ಲಿ ವಿಧವೆ ವೇತನ ಅಷ್ಟಿದೆ, ವೃದ್ಧ ವೇತನ ಅಷ್ಟಿದೆ, ಗೃಹಿಣಿ ಅಂತ ಒಂದು ಅಷ್ಟಿದೆ. ನೀವು ಅದಕ್ಕೆ ಸೇರಿಸ್ಕೊಡ್ತೀರಾ? ಒಂದ್ ಕಡೆ ₹1000 ಇದೆ, ಇನ್ನೊಂದ್ ಕಡೆ ₹1400 ಇದೆ. ಸೇರಿಸ್ಕೊಡ್ತೀರಾ? ಇದೇ ಫೈನಲ್ ಡೀಟೇಲ್ಸ್. ಯಾಕೆ ಗೊತ್ತಾ, ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ, ದ ಡೆವಿಲ್ ಇಸ್ ಇನ್ ದ ಡೀಟೇಲ್ಸ್ ಅಂತ. ಇಲ್ಲಿ ಡೆವಿಲ್ಲ ಗಾಡ ಅಂತ ನಮಗೆ ಗೊತ್ತಾಗಬೇಕಪ್ಪ ಪ್ಲೀಸ್. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನೀವು ಡೆವಿಲ್ಲ ಗಾಡ ಅಂತ ತೀರ್ಮಾನ ಮಾಡೋದಕ್ಕೆ 2 ದಿವಸ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದೊಳಗಡೆ ಯಾವುದೇ ರೀತಿ ಆರ್ಥಿಕ ಹೊರೆ ಆದರೂ ಕೂಡ, ಅಂದ್ರೆ ಆಗದೇ ಇರೋ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೋಸ್ಕರ ಆ ನಾಯಕತ್ವ ಮತ್ತು ಆ ಶಕ್ತಿ ನಮಗಿದೆ. ನಾವು ಅದನ್ನು ಕೂತು ಚರ್ಚೆ ಮಾಡ್ತೇವೆ. ಹಣ ಎಲ್ಲಿಂದ ತರಬೇಕು, ಕೇಂದ್ರದವ್ರ ಮೇಲೆ ಒತ್ತಡ ಹಾಕ್ತಿರ್ಬೇಕಾ, ಇಲ್ಲಿರುವಂತ ಹಣವನ್ನೇ ತಗೋಬೇಕಾ, ಇಲ್ಲಿ ಎಲ್ಲಿ ಪೋಲ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಷ್ಟು ದಿವಸ ಏನಿತ್ತು 40% ಸರ್ಕಾರ, ಈ ಯಾವುದೇ ಸರ್ಕಾರ ಒಂದು ಬಜೆಟ್ ನೀವಾಗ್ಲೇ ಹೇಳಿದ್ರಿ 3 ಲಕ್ಷ ಕೋಟಿ ಬಜೆಟ್ ಅಂತ, 40% ಇವರೇ ತಿಂದ್ರೆ ಇನ್ನೆಲ್ಲಿ ಜನಕ್ಕೆ ಕಲ್ಯಾಣಕಾರಿ ಕಾರ್ಯಕ್ರಮ ಎಲ್ಲಿ ಬರ್ತವೆ? ಸೊ ಅದನ್ನ 20,000 ಕೋಟಿ ಅಂತ ಹೇಳ್ತಿದ್ರಲ್ಲ, ಅದರಲ್ಲೇ ಕೊಡಿ. ಕೊಡಕ್ಕಾಗತ್ತೆ, ಕೊಟ್ಬಿಡಿ. ಈಗ ಇವತ್ತು ಅನೌನ್ಸ್ ಮಾಡ್ಬಿಡಿ, ಎಲ್ಲದಕ್ಕೂ ಕೊಟ್ಬಿಡಿ. ಈ ಕೆಲಸ ಒಪ್ಕೊಳ್ತಿರೋದಲ್ಲ, ನೀವು ಹೇಳ್ತಿರತಕ್ಕಂಥ ಅಶೋಕ್ ಗೌಡ್ರೆ, ಬಿಜೆಪಿ ಕಾಲದಲ್ಲಿ 1 ಕೋಟಿ ರೂಪಾಯಿಗೆ 1 ಕಿಲೋಮೀಟರ್
ಐದರ್ ಡಾಂಬರೀಕರಣ ಅಥವಾ ಕಾಂಕ್ರೀಟ್ RCC ರೋಡ್ಗಳು ಅಥವಾ ಡಾಂಬರ್ ರೋಡ್ಗಳು 1 ಕೋಟಿ ರೂಪಾಯಿ 1 ಕಿಲೋಮೀಟರ್ಗೆ ನೀವು DPR ಮಾಡ್ತಾ ಇದ್ರ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ 60 ಲಕ್ಷಕ್ಕೆ DPR ಮಾಡಬೇಕು 1 ಕಿಲೋಮೀಟರ್ಗೆ. ಅವಾಗ ಲೆಕ್ಕದಲ್ಲಿ 40% ಮಾಡಿದ್ರೆ ಇಫ್ ಯು ಲುಕ್ ಅಟ್ ಆಲ್ DPR ನಿಮ್ದು ಸ್ಟಾರ್ಟಿಂಗ್ ಇಂದ ಎಲ್ಲ DPR ಇಟ್ಕೊಂಡು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಒಂದು ರೋಡ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಅಲ್ಲಿ 40% ಆಗ್ಬೇಕು. ಯಾಕಂದ್ರೆ DPR ಕಾಪೀಸ್ ನೀವು ಇಟ್ಕೊಳ್ಳಿ, ಎಸ್ಟಿಮೇಟ್ ಕಾಪೀಸ್ ಅವ್ರದ್ದು ಎಸ್ಟಿಮೇಟ್ ಜನರೇಟ್ ಆಗ್ಲಿ. ಅಕಸ್ಮಾತ್ ಏನಾದ್ರೂ 1 ಕಿಲೋಮೀಟರ್ಗೆ ಅವರು 1 ಕೋಟಿ ಖರ್ಚು ಮಾಡಿದ್ರೆ ಕಾಂಗ್ರೆಸ್ 40% ತಗೊಂತಾ ಇದೆ ಅಂತ ಈ ರಾಜ್ಯಕ್ಕೆ ಪ್ರೂವ್ ಆದ್ಮೇಲೆ 1 ಕೋಟಿ DPR ಆಯ್ತು ಅಂತಂದ್ರೆ ಒಂದು ಕ್ವಾಲಿಟಿ ವರ್ಕ್ ಆಗ್ತಿದ್ದು ಬರೀ 60 ಲಕ್ಷದ್ದು ಅಷ್ಟೇ, ಕಿಲೋಮೀಟರ್ ಅಷ್ಟೇ. ಕ್ವಾಲಿಟಿ ಆಫ್ ವರ್ಕ್ ಅಲ್ಲ, ಇವ್ರು ಹೇಳ್ತಾ ಇರೋದು 6 ಇಂಚ್ ಥಿಕ್ನೆಸ್ ಇರ್ಬೇಕಲ್ಲ, ಅದು 2 ಇಂಚಿಗೆ ಬಂದು ಅಷ್ಟೇ ಆಗಿದ್ದು ಅಂತ. 2.4 ಇಂಚಸ್ ಕಮ್ಮಿ ಆಗ್ಬಿಟ್ರೆ 3.6 ಇಂಚಸ್ ಆಗ್ಬೇಕಾಗಿತ್ತು. 40% ಲೆಕ್ಕ. ಬರ್ತಾರೆ, ರೋಡ್ ಹಾಕ್ತಾರೆ, ಬೆಳಗ್ಗೆ ಕಿತ್ತೋಗುತ್ತೆ. ನಿಮ್ ಟಿವಿ ನೋಡಿದೆ, ನೀವೇ ತೋರಿಸಿದ್ರಿ. ಖಂಡಿತ ನಾನ್ ನೋಡಿದ್ದೀನಲ್ಲ. ಪ್ರೈಮ್ ಮಿನಿಸ್ಟರ್ ಬಂದೋಗೋ ರೋಡ್ ಬೆಳಗ್ಗೆ ಕಿತ್ತೋಗುತ್ತೆ. 40% ಈ 5 ವರ್ಷದಲ್ಲಿ ಎಲ್ಲಾ ರೋಡ್ಗಳ ಚೆಕ್ ಮಾಡಬೇಕು. ಈಗ ಒಂದೇ ಗ್ಯಾರಂಟಿ ಟು ದ ಪಾಯಿಂಟ್. 1,20,000 ಕೋಟಿ ಅಂತ ಏನ್ ಹೇಳ್ತೀರಾ ಇವರು? ಆಯ್ತು, 1,20,000 ಕೋಟಿ ತಾನೆ. ನಿಮ್ಗೆ 85,000 ಕೋಟಿ ಎಲ್ಲ ಬೇಕಾಗಿರೋದು. ಇನ್ ಮಿಕ್ಕಿರೋದು ರಾಜಸ್ಥಾನ್ ಸರ್ಕಾರಕ್ಕೂ ಕೊಟ್ಬಿಡಿ, ಛತ್ತೀಸ್ಗಢ ಸರ್ಕಾರಕ್ಕೂ ಕೊಟ್ಬಿಡಿ. ಕೊಡಕ್ಕಾಗುತ್ತಾ ಹೇಳಿ? ಅನೌನ್ಸ್ ಮಾಡ್ತಿಲ್ಲ. ಕರ್ನಾಟಕದಲ್ಲಿ 3.5 ಕೋಟಿ ಮಹಿಳೆಯರಿಗೆ ಒಂದ್ ನಿಮಿಷ ಕರ್ನಾಟಕದಲ್ಲಿ 3.5 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡಿ. ಕರ್ನಾಟಕದಲ್ಲಿ 3.5 ಕೋಟಿ ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡಕ್ ಫ್ರೀ ಆಗಿ ಕೊಡಿ. ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ ಈ ಬಾರಿ ವಿಮೆನ್ ವೋಟರ್ಸ್ ಅವ್ರಿಗೆ ಕೊಡಿ. 2.5 ಕೋಟಿ ಜನಕ್ಕೆ 2.5 crores 2.5 crores ಕೊಡಿ. ಇಲ್ಲ, ಅವ್ರ ಮನೆ ಯಜಮಾನಿ ಎಂದಾಗ 1,78,00,000 ಮನೆಗಳಿರೋದು. ಆಕ್ಚುಲಿ ಇನ್ ಅವರೇಜ್ 1,78,00,000. ಅದ್ರ 25 ಲಕ್ಷ 1.5 ಕೋಟಿ ಜನಕ್ಕೆ ಕೊಡ್ತಾರಾ? ಇಂಟು 2,000 ರೂಪಾಯಿ 3,000 ಕೋಟಿ ಇಂಟು 12 ತಿಂಗಳು 36,000 ಕೋಟಿ ಲೆಕ್ಕ. ಡೇ 1 ಹೇಳಿದೆ ಸರ್. ಸರ್ ನಾನ್ ನೀವು 1.5 ಕೋಟಿ ಅಂತೀರಿ, ನಾನು ಹೇಳ್ದೆ ಒಂದೇ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ರೆ ನೀವು 2,000 ಕೋಟಿ ಪ್ರತಿ ತಿಂಗಳು, 24,000 ಕೋಟಿ ಪ್ರತಿ ವರ್ಷ. ಇವತ್ತಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು 29,726 ಕೋಟಿಯ ನಷ್ಟದಲ್ಲಿದೆ, ಬಾಕಿ ಇದೆ. ಅಶೋಕ್ ಗೌಡ್ರು ಹೇಳಿದ್ರು 4,589 ಕೋಟಿಯ ನಷ್ಟದಲ್ಲಿ ರೀಜನಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿದ್ದಾವೆ. ನಷ್ಟ ಭರಿಸೋದು ಹೇಗೆ? ಕಡೆ 2 ನಿಮಿಷ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾನು ಮುರಳೀಧರ್ ಅವ್ರನ್ನ ಮಾತ್ರ ಮಾತಾಡ್ತೀನಿ. ಸರ್, ತೆರಿಗೆಯ ಭಾರವನ್ನ ನಮ್ಮಂತವ್ರ ಮೇಲೆ ಹೊರಿಸದೆ ಆದಾಯದ ಪರ್ಯಾಯ ಮಾರ್ಗಗಳು, ಸಿಗರೆಟ್ ಮೇಲೆ ಜಾಸ್ತಿ ಮಾಡಿ, ಆಲ್ಕೋಹಾಲ್ ಹೆಂಡದ ಮೇಲೆ ಜಾಸ್ತಿ ಮಾಡಿ, ಅದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡಲ್ಲ, ಸಮಾಜಕ್ಕೆ ಪಿಡುಗುಗಳು ಅಂತ ಹೇಳಿ ಜಾಸ್ತಿ ಮಾಡಿದ್ದನ್ನ ಒಪ್ಕೊಂಡ್ಬಿಡ್ತೀವಿ. ಬೇರೆ ಹೇಳಿ ಸರ್. ಬೇರೆ ಇರೋದು ಪೆಟ್ರೋಲ್ ಮಾಡಂಗಿಲ್ಲ ಸರ್. ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಲಿಕ್ಕರು, ಸಿಗರೆಟ್ಸು ಮಾಡ್ಬೋದು. ಅದು ಬಿಟ್ರೆ ಸ್ಟಾಂಪ್ ಡ್ಯೂಟಿ ಮಾಡಬಹುದು. ಆಯ್ತು. ಅದು ಬಿಟ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಮಾಡಬಹುದು. ಆಯ್ತು. ಇದೇ ಇರೋದು ಇವರಿಗೆ ಫ್ಲೆಕ್ಸಿಬಿಲಿಟಿ. ಪ್ರಾಪರ್ಟಿ ಟ್ಯಾಕ್ಸ್ ಮಾಡಿದ್ರೆ ಸರ್ಕಾರಕ್ಕೆ ಎಲ್ಲಿ ಹೋಗುತ್ತೆ ಸರ್? ಮುನ್ಸಿಪಲ್ ಅವನು ಅಲ್ಲೇ ವರ್ಗ ಒಂದ್ರಲ್ಲಿ ಹಾಕಂತ ಬಜೆಟ್ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಇಲ್ಲ ಸರ್. ನೋಡಿ ಸರ್, ನಿಮ್ಮ ಗ್ರಾಮ ಪಂಚಾಯಿತಿಯ ತೆರಿಗೆ ಯಾವತ್ತೂ ಅಲ್ಲಿಂದ ಲೋಕಲ್ ಎಲೆಕ್ಟ್ರಿಸಿಟಿ ಬಿಲ್ಗಳಿಗೆ ನೀವು ಜನಪ್ರಿಯ ಅಲ್ಲದಂತಹ ನಿರ್ಧಾರಗಳನ್ನ ಮಾಡುವಂತ ಅನಿವಾರ್ಯತೆ ಮುರಳೀಧರ್ ಸರ್, ಅನ್ಪಾಪ್ಯುಲರ್ ಡಿಸಿಷನ್ ಮಾಡುವಂತ ಕಂಪಲ್ಷನ್ ಇವತ್ತು ಸರ್ಕಾರದ ಮುಂದೆ ಇದೆ, ಖಂಡಿತ ಇದೆ. ಇಲ್ದಿದ್ರೆ ಅವರು ಬಾರೋಯಿಂಗ್ಸ್ ಜಾಸ್ತಿ ಮಾಡಬೇಕು. ಬಾರೋಯಿಂಗ್ಸ್ ಜಾಸ್ತಿ ಮಾಡಬೇಕಾದ್ರೆ ಸರ್, ಇವತ್ತಾಗ್ಲೇ ನಾನು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ 36,000 ಕೋಟಿ ಬಡ್ಡಿ ಕಟ್ತಾ ಇದೀವಿ ನಾವು. ಅಲ್ಲ, ಅದು ಇಲ್ಲದೆ ನೀವು ಬಡ್ಡಿ ಕಟ್ಟೋದು ಒಂದು. ಇವಾಗ ನಿಮ್ದು ಇವಾಗ ದೇರ್ ಆರ್ ಅಪ್ಪರ್ ಲಿಮಿಟ್ಸ್ ಫಾರ್ ಬಾರೋಯಿಂಗ್ ಆಲ್ಸೋ. ವಿ ವಿಲ್ ಬ್ರೀಚ್ ದ ಅಪ್ಪರ್ ಲಿಮಿಟ್ ವಿತ್ ಇನ್ 1 or 2 years. ಥ್ರೆಶೋಲ್ಡ್ ಇದೆ. ಅದಕ್ಕೋಸ್ಕರ ಬಾರೋಯಿಂಗು ಮಾಡೋಕ್ಕೆ ಸ್ಕೋಪ್ ಇಲ್ಲ. ಅದರಿಂದ ನಾನು ಹೇಳೋದು, ಇವರು ಕ್ರಿಯೇಟಿವ್ ಆಗಿ ಎಲ್ಲಿಂದ ದುಡ್ಡು ತಗೊಂಡ್ಬರ್ತಾರೋ ಅನ್ನೋದು ಒಂದು ಇಂಟ್ರೆಸ್ಟ್ ಎಲ್ಲ ಅನಲಿಸ್ಟ್ಸ್ಗೂ ಇದೆ. ಎಲ್ಲ ಅದೇ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರೇನಾದ್ರೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು, ಇವ್ರ ಪ್ರಾಮಿಸಸ್ ಎಲ್ಲ ಕೀಪ್ ಅಪ್ ಮಾಡಿಬಿಟ್ಟು, ಟ್ಯಾಕ್ಸು ಜಾಸ್ತಿ ಮಾಡದೆ, ಬಾರೋಯಿಂಗ್ಸು ಜಾಸ್ತಿ ಮಾಡದೆ ಮಾಡಿದ್ರೆ 2024
ಇಟ್ಸ್ ಅ ರಿಯಲ್ ಕಾಂಟೆಸ್ಟ್. 24 ಮೇಲೆ ಪ್ರಭಾವ ಬೀರ್ತದೆ. ಬೊಮ್ಮಾಯಿ ಅವರು ಒಂದು ಫೈನಾನ್ಸ್ ಬಜೆಟ್ ಮಾಡಿದ್ದಾರೆ 3 ಲಕ್ಷ ಅಂತ. ಇವ್ರು ರಿವೈಸ್ ಬಜೆಟ್ ಮಾಡ್ಬಿಟ್ಟು 3.25 3.25 ಮಾಡಿ 3.10 ಮಾಡಿದಾರೆ ಸರ್ ಅವರು. ಇವ್ರು 3.50 ಮಾಡ್ಬೋದು. 3.50 3.25 ಮಾಡ್ಕೊಂಡ್ರೆ ಈ ಥ್ರೆಶೋಲ್ಡ್ ಲೆವೆಲ್ ಕಮ್ಮಿ ಬರುತ್ತೆ. ಅವಾಗ ಇನ್ನೊಂದ್ ಸ್ವಲ್ಪ ಸಾಲನೂ ಮಾಡ್ಬೋದು. ಅಲ್ಲ, ಸಾಲ ಬಂದು ಇವರ GSDP ಮೇಲೆ ಪರ್ಸೆಂಟೇಜ್ ಬಡ್ಜೆಟ್ ಟೋಟಲ್ ಮೇಲಲ್ಲ, ಅದರಿಂದ GSDP ಇಂಡೈರೆಕ್ಟ್ ಕಂಟ್ರೋಲ್ ಬಂದ್ಬಿಡುತ್ತೆ ಅದು. ಸೊ ಇವರು ಜಾಸ್ತಿ ಬಾರೋ ಮಾಡ್ಲಿಕ್ಕೂ ಫ್ಲೆಕ್ಸಿಬಿಲಿಟಿ ಇಲ್ಲ ಅವರಿಗೆ. ಅದರಿಂದ ದೇರ್ ಆರ್ ಲಾಟ್ ಆಫ್ ರೆಸ್ಟ್ರಿಕ್ಷನ್. ಇವರು ಬಾರೋ ಮಾಡಿದ್ರೆ ಯಾರಿಗೆ ಇವರು ಟೀಕಿಸಿ ನೀವು ಸಾಲ ಮಾಡ್ಬಿಟ್ರಿ, ರಾಜ್ಯದವ್ರನ್ನ ಸಾಲಗಾರರಾಗಿ ಮಾಡ್ಬಿಟ್ರಿ, ತಲೆ ಮೇಲೆ ಸಾಲ ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಅಂತ ಟೀಕೆ ಮಾಡ್ಕೊಂಡ್ ಬಂದ್ರು, ಅವರು ಟೀಕೆಯನ್ನ ಇವ್ರು ಎದುರಿಸಬೇಕಾಗುತ್ತೆ. ಅದು ಬರೋದು ಲೇಟರ್ ಆನ್. ಇವಾಗ ಅವರು ಪ್ರಾಮಿಸಸ್ ಆದರೂ ಕೀಪ್ ಅಪ್ ಮಾಡಿದ್ರೆ, ಸಾಲ ಮಾಡಿ ಯಾವ ತರ ನಾವು ಕೊಡೋಣ ಅಂದ್ರೂ ಅದ್ ಹೆಂಗ್ ಮಾಡ್ತಾರೋ ಅನ್ನೋದು ನೋಡ್ಬೇಕು. ಯಾವಾಗಿರೋದು ಒಂದು ಪ್ರಶ್ನೆ. ನಮಗೆ ಮುರಳೀಧರ್ ಅವ್ರು ಹೇಳ್ತಿರೋ ಪ್ರಕಾರ ಸರ್ಕಾರ ಸಾಲ ಮಾಡಿ ನಮಗೆ ತುಪ್ಪ ತಿನ್ಸುತ್ತಾ ಅಂತ ನಾವು ಕಾದ್ ನೋಡ್ಬೇಕು. ಈ ಯಾವ ಗುಣಮಟ್ಟದ್ದು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿದೆ. ನಿಖೇತ್ ಅವರ ಆಶ್ವಾಸನೆ, ಸಿದ್ದರಾಮಯ್ಯನವರ ಆಶ್ವಾಸನೆ, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಆಶ್ವಾಸನೆ, ರಾಹುಲ್ ಗಾಂಧಿ ಅವರ ಆಶ್ವಾಸನೆಯಿಂದ ಹೊಟ್ಟೆ ತುಂಬೋದಿಲ್ಲ. ಅಕ್ಕಿ ಬೇಕು, ಆಶ್ವಾಸನೆಯಿಂದ ಹೊಟ್ಟೆ ತುಂಬೋದಿಲ್ಲ. ಓಡಾಡಕ್ ನಮಗ್ ಫ್ರೀ ಬಸ್ ಅಕ್ಕಿ ಕೊಟ್ಟವ್ರು ನಾವೇ, ಇವತ್ತು ಅಕ್ಕಿ ಕೊಡೋದು ಅಷ್ಟೇ. ಥ್ಯಾಂಕ್ ಯು ಅಶೋಕ್ ಗೌಡ್ರೆ. ಬಿಡ್ರಿ ಅಶೋಕ್ ಗೌಡ್ರೆ, ಗೊತ್ತು ಬಿಡ್ರಿ. ನಾನು ಹೇಳಾಯ್ತು ಬಿಡ್ರಿ ಅಶೋಕ್ ಗೌಡ್ರೆ. ಗರೀಬ್ ಕಲ್ಯಾಣದ ಹೇಳಿ, ನೀವ್ಯಾಕೆ ಅಷ್ಟೊಂದು ಗೌಡ್ರೆ ಟೈಮ್ ಇಲ್ಲಪ್ಪ. ಮೋದಿ ಪ್ರೈಮ್ ಮಿನಿಸ್ಟರ್ ಭರವಸೆ ಮತ್ತು ಆಶ್ವಾಸ ಎಲ್ಲ ನೀವು ಗ್ಯಾರಂಟಿ ವಿತ್ ಸೈನ್ಡ್ ಅದನ್ನ ಮಾತ್ರ ಕೇಳ್ತಾ ಇದೀವಿ. ನಿಮ್ಮ ಪುಸ್ತಕದಲ್ಲಿರೋ ಪ್ರಣಾಳಿಕೆ ಎಲ್ಲ ನಾಳೆ ಮಾಡಿ ಅಂತ ನಾವು ಕೇಳಲ್ಲ. ಅದು ಭರವಸೆನೂ ಇರ್ತದೆ, ಆಶ್ವಾಸನೆ ಇರ್ತದೆ. ಪುಸ್ತಕದಲ್ಲಿರೋದು ಬೇಡ, ಗ್ಯಾರಂಟಿ ಕಾರ್ಡ್ ಅಲ್ಲಿರೋದು ಮಾತ್ರ ಕೊಡಿ ಅಂತ ನಾವು ಕೇಳ್ತೀವಿ. ಆಯ್ತು, ಕೊಡ್ತೀವಿ ಸರ್. ಅಲ್ಲ ಥ್ಯಾಂಕ್ ಯು ಅಶೋಕ್ ಗೌಡ್ರೆ, ನಿಖೇತ್ ಥ್ಯಾಂಕ್ ಯು, ಮುರಳೀಧರ್ ಅವರೇ ಥ್ಯಾಂಕ್ ಯು, ಚರಣ್ ಗೌಡ್ರೆ ಥ್ಯಾಂಕ್ ಯು. ಚರಣ್ ಗೌಡ್ರೆ ನಿಮ್ಮನೆಗೂ 200 ಯೂನಿಟ್ ಫ್ರೀ. ಅಶೋಕ್ ಗೌಡ್ರೆ ನಿಮ್ಮನೆಗೂ 200 ಯೂನಿಟ್, 3,000 ರೂಪಾಯಿ ಭತ್ಯೆ ಬೇರೆ. ಅಲ್ಲಪ್ಪ, ನೀವು ದೇಶಭಕ್ತರು ವಾಪಸ್ ಕೊಡ್ರಿ, ರಾಜ್ಯ ಉಳಿಸಿ. ನೀವು ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.